ಒಂದು ಮನುಷ್ಯನ ಹತ್ರ ನಾವು ಮಾತನಾಡಬೇಕಾದ್ರೆ, ಆ ಮನುಷ್ಯನೊಟ್ಟಿಗೆ ಸಂಭಾಷಣೆ ಮಾಡಬೇಕಾದ್ರೆ, ನಮ್ಮ ಮಾತುಗಳು ಯೋಚನೆ ಮಾಡಿ ಮಾತನಾಡುತ್ತೇವೆ. ಯಾಕಂತಂದ್ರೆ, ಕೇಳುವಂತ ವ್ಯಕ್ತಿ ನನ್ನನ್ನು ಕುರಿತು ಏನ್ ಅಂದುಕೊಳ್ತಾನೋ ಅನ್ನೋ ಆಲೋಚನೆ ನಮ್ಮ ಹೃದಯದಲ್ಲಿ ನಾವು ಯಾವಾಗ್ಲೂ ಇಟ್ಕೊಂಡಿರ್ತೇವೆ. ಆ ಆಲೋಚನೆ ನಮ್ಮಲ್ಲಿ ಇರೋದ್ರಿಂದಲೇ ನಾವು ನಮ್ಮ ತುಟಿಗಳಿಂದ ಹೊರಡುವಂತ ಪ್ರತಿ ಮಾತು ಕೂಡ ಯೋಚನೆ ಮಾಡಿ ಮಾತನಾಡ್ತೇವೆ. ಫಾರ್ ಎಕ್ಸಾಂಪಲ್, ನಾವು ಯಾವಾಗ್ಲೂ ಕೂಡ ಇಷ್ಟು ನೀಟಾಗಿ ಪದ್ಧತಿಯಾಗಿ ಮಾತನಾಡೋರಲ್ಲ. ಬಟ್ ಚರ್ಚ್ಗೆ ಬಂದು ಸೇವಕರ ಜೊತೆ ಇದ್ದಾಗ ಅಥವಾ ಸಭೆಯವರ ಜೊತೆಗಿದ್ದಾಗ ಮಾತ್ರ ನಮ್ಮ ಮಾತಿನಲ್ಲಿ ಪದ್ಧತಿ ಅನ್ನೋದು ಬಂದ್ಬಿಡುತ್ತೆ. ಹೌದಾ? ನೀಟ್ನೆಸ್ ಅನ್ನೋದು ಬಂದ್ಬಿಡುತ್ತೆ. ಯಾಕೆ ಅದು ಬರ್ತಿದೆ ಅಂತ, ಅದು ನಮ್ಮ ಒರಿಜಿನಾಲಿಟಿ ಅಲ್ಲ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಅದು ನಮ್ಮ ಒರಿಜಿನಾಲಿಟಿ ಅಲ್ಲ, ನಮ್ಮ ಒರಿಜಿನಲ್ ಬೇರೆ ಇರುತ್ತೆ. ಹೌದಾ? ಯಾಕೆ ನಾವು ಅಂತ ಪರಿಸ್ಥಿತಿ ಬಂದಿದ ತಕ್ಷಣ ಮಾತಿನ ವಿಧಾನ ಬದಲಾಯ್ತು, ಆ ಏನಂತಾರೆ, ಭಾವಗಳು ಬದಲಾಗತ್ತೆ, ಎಲ್ಲವೂ ಬದಲಾಗ್ಬಿಡತ್ತೆ. ವೈ? ಯಾಕೆಂತಂದ್ರೆ, ನಾನು ಮಾತನಾಡುವಾಗ ಕೇಳುತ್ತಿರುವಂತ ವ್ಯಕ್ತಿಗೆ ನಾನು ಪಾಸಿಟಿವ್ ಆಗಿ ಕಾಣಬೇಕು, ಒಳ್ಳೆ ರೀತಿಯಲ್ಲಿ ಕಾಣಬೇಕು. ನೆಗೆಟಿವ್ ಇಂಪ್ಯಾಕ್ಟ್ ಬಾರದೇ ಇರುವುದಕ್ಕೋಸ್ಕರ ನಮ್ಮ ಒರಿಜಿನಾಲಿಟಿನ ನಾವು ತುಂಬಾ ಸತಿ ಕವರ್ ಮಾಡ್ಕೊಳ್ತಿರ್ತೇವೆ. ಇಸ್ ಇಟ್ ರೈಟ್ ಆರ್ ರಾಂಗ್? ಹೌದಲ್ಲ ಪ್ರಿಯರೇ? ಎಸ್. ಪ್ರಾಕ್ಟಿಕಲ್ ಇಶ್ಯೂ, ಪ್ರಾಕ್ಟಿಕಲ್ ಆಗಿ ಇದು ಕೇವಲ ದೇವರ ಸನ್ನಿಧಾನದಲ್ಲೇನಾ ಅಂತಂದ್ರೆ ನೋ, ಇಟ್ ವಿಲ್ ಬಿ ಅಪ್ಲಿಕೇಬಲ್ ಇನ್ ಎವ್ರಿ ಪ್ಲೇಸಸ್. ಎಲ್ಲಾ ಸಂದರ್ಭದಲ್ಲೂ ಕೂಡ ನಾವ್ ಇದನ್ನ ಅಪ್ಲೈ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಫ್ರೆಂಡ್ಸ್ ಜೊತೆಗೆ ಮಾತನಾಡಬೇಕಾದ್ರೆ ಒಂಥರ ಮಾತನಾಡ್ತೇವೆ, ಅಪ್ಪ ಅಮ್ಮನ ಜೊತೆ ಮಾತಾಡ್ಬೇಕಾದ್ರೆ ಒಂಥರ ಮಾತಾಡ್ತೇವೆ, ಇನ್ನ ಬೇರೆ ಬೇರೆ ಬಂಧುಗಳ ಜೊತೆ ಮಾತನಾಡ್ಬೇಕಾದ್ರೆ ಒಂಥರ ಮಾತಾಡ್ತೇವೆ. ಎವ್ರಿ ಪ್ಲೇಸಸ್ ವಿ ವಿಲ್ ಚೇಂಜ್. ನಾವು ಬದಲಾಗ್ತಾ ಇರ್ತೇವೆ. ವಿ ಆರ್ ನಾಟ್ ಸೇಮ್ ಇನ್ ಎವ್ರಿ ಸಿಚುವೇಶನ್ಸ್. ವಿ ವಿಲ್ ಚೇಂಜ್ ಅವರ್ ಸೆಲ್ಸ್. ಕೆಮಲಿಯನ್ ಅಂತ ಒಂದಿದೆ, ಒಂದು ಜೀವಿ, ಊಸರವಳ್ಳಿ ಅಂತಾರಲ್ಲ, ಅದು ಯಾವ ಸ್ಥಳಕ್ಕೆ ಹೋಗುತ್ತಲ್ಲ ಇಮಿಡಿಯೇಟ್ ಆಗಿ ಬದಲಾಗ್ಬಿಡುತ್ತೆ. ಅದು ಯಾವ ಸ್ಥಳಕ್ಕೆ ಹೋಗುತ್ತೆ, ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಇಟ್ ವಿಲ್ ಚೇಂಜ್ ಇಟ್ಸ್ ಕಲರ್. ನಾವು ಕೂಡ ನಮ್ಮ ಒರಿಜಿನಾಲಿಟಿ ಏನಿದೆಯಲ್ಲ ಪ್ರೇರ, ಅದನ್ನ ನಾವು ತುಂಬಾ ಸಲ ಹೊರಗೆ ತರ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಅದನ್ನ ಬಚ್ಚಿಟ್ಕೊಳ್ತಿರ್ತೇವೆ. ಈಗ ಎಷ್ಟೇ ಬಚ್ಚಿಟ್ಟುಕೊಂಡ್ರು ಕೂಡ ಮನುಷ್ಯರ ಬಳಿಗೆ ನಾವು ಒಳ್ಳೆಯವರಾಗಿ ಮನುಷ್ಯರ ಹತ್ರ ನಾವು ಒಳ್ಳೆ ಹೆಸರನ್ನ ಸಂಪಾದಿಸಿಕೊಂಡರೂ ಬಚ್ಚಿಟ್ಕೊಂಡ್ರು ಕೂಡ ದೇವರಿಗೆ ಕಾಣುತ್ತೆ ಅನ್ನುವಂತ ವಿಷಯ ನಮ್ಮೆಲ್ಲರಿಗೂ. ಎಷ್ಟೇ ಬಚ್ಚಿಟ್ಕೊಳ್ಳಿ, ನಾವು ನೋಡುವಂತ ದೇವರು, ಕಾಣುವಂತ ದೇವರು ನಮಗೆ ಇದ್ದಾರೆ. ಇಷ್ಟು ದಿನ ಒಳ್ಳೆಯವರಾಗಿ ಕಾಣಿಸುತ್ತಿರುವಂತ ವಿಲ್ಸನ್ ಇದ್ದಕ್ಕಿದ್ದಂಗೆ ಏನೋ ಒಂದು ಕೆಟ್ಟ ವಿಷಯದಲ್ಲಿ ನಿಮ್ಮ ಮುಂದೆ ಬಂದ ಅಂತ ಅಂದ್ಕೊಳ್ಳಿ. ಕೆಟ್ಟ ಪರ್ಸ್ಪೆಕ್ಟಿವ್ ಅಲ್ಲಿ ಕೆಟ್ಟ ವಿಚಾರ ವಿಲ್ಸನ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಕೆಟ್ಟ ವಿಷಯ ನಿಮಗೆ ಗೊತ್ತಾಯ್ತು. ಇಮಿಡಿಯೇಟ್ ಆಗಿ ಏನ್ ಅನ್ಸುತ್ತೆ? ಇಷ್ಟು ದಿನ ವಿಲ್ಸನ್ ಏನ್ ಮಾಡ್ದ? ಆಕ್ಟಿಂಗ್ ಮಾಡ್ದ. ಇದು ಒರಿಜಿನಾಲಿಟಿ ಅಂದ್ಕೊಳ್ತೀವ ಇಲ್ವಾ? ಒಂದು ವೇಳೆ ಡೈರೆಕ್ಟ್ ಆಗಿ ಹೇಳಿಲ್ಲ ಅಂತಂದ್ರೂ ಕೂಡ ಮನ್ಸಲ್ಲಿ ಅಂದ್ಕೊಳ್ತೀವಿ. ಒಂದ್ ವೇಳೆ ಮನ್ಸಲ್ಲಿ ಅಂದ್ಕೊಂಡ್ರು ಕೂಡ ಇರಕ್ ಆಗಿಲ್ಲ ಅಂತಂದ್ರೆ ಪಕ್ಕದಲ್ಲಿರೋರ್ ಜೊತೆಗೆ ಹಂಚ್ಕೊಳ್ತೀವಿ, ನೋಡುದಾ ಇದು ಒರಿಜಿನಲ್ ಅಂತ. ಬಿಕಾಸ್ ಇಷ್ಟು ದಿನ ಒಳ್ಳೆಯವನಾಗಿ ಕಾಣಿಸಿಕೊಂಡವನು ಇದ್ದಕ್ಕಿದ್ದಂಗೆ ಕೆಟ್ಟವನಾಗಿ ಕಾಣಿಸಿಕೊಂಡ್ರೆ, ಅವನ ಒರಿಜಿನಾಲಿಟಿ ಕಾಣಿಸಿಕೊಂಡ್ರೆ ಯಾರು ಅವನ್ನ ಅಕ್ಸೆಪ್ಟ್ ಮಾಡಲ್ಲ, ಅವನ್ನ ಕೆಟ್ಟವನಾಗೆ ನೋಡ್ತಾರೆ. ಈಗ ಒಳ್ಳೆಯವನಾಗಿದ್ದಷ್ಟು ದಿನ ವಿಲ್ಸನ್ ಒಳ್ಳೆಯವನು. ವಿಲ್ಸನ್ ಜಾಗದಲ್ಲಿ ನಿಮ್ ಹೆಸರುಗಳು ಇಟ್ಕೊಳ್ಳಿ. ನಾನಿರೋದ್ರಿಂದ ನನ್ನ ಹೆಸರು ನಾನು ಹೇಳ್ತಿದ್ದೇನೆ. ವಿಲ್ಸನ್ ಒಳ್ಳೆಯವನು ಅಂತ ಹೇಳಿದವರು ಇದ್ದಕ್ಕಿದ್ದಂಗೆ ಕೆಟ್ಟವನು ಯಾಕಾದ ಅಂತಂದ್ರೆ ಒರಿಜಿನಾಲಿಟಿ ಏನಾಯ್ತು? ಹೊರಗ್ ಬಂತು. ಈಗ ದೇವರ ಹತ್ರ ಕೂಡ, ದೇವರ ಸನ್ನಿಧಾನಕ್ಕೆ ಬಂದಾಗ್ಲೂ ಕೂಡ ದೇವರ ಮುಂದೆನೂ ಕೂಡ ನಾವು ನಾಟಕ ಮಾಡ್ತಿರ್ತೇವೆ. ಎಂಥ ನಾಟಕ? ಭಕ್ತಿ ಇದ್ದ ಹಾಗೆ, ದಿನಾ ಪ್ರಾರ್ಥನೆ ಮಾಡುವವರ ಹಾಗೆ, ದಿನಾ ಬೈಬಲ್ ಓದುವವರ ಹಾಗೆ, ನಮ್ಮ ಕುಟುಂಬ ಏನೋ ದೇವರಲ್ಲಿ ಭಯ ಭಕ್ತಿಯಲ್ಲಿ ಆಳವಾಗಿ ಡೀಪ್ ಆಗಿ ಇಳಿದುಕೊಂಡು ಬೇರೆಗಳು ಊರಿದವರಾಗಿದ್ದಂಗೆ ನಾಟಕ ಮಾಡ್ತಿರ್ತಾರೆ. ಯಾರ ಮುಂದೆ? ದೇವರ ಮುಂದೆ ಮಾಡ್ತಿರುತ್ತೆ. ವೆರಿ ಗುಡ್, ಮಾಡಿದ್ವಿ. ಇವಾಗ ದೇವರ ಮುಂದೆ ನಾಟಕ ಮಾಡಿದ್ರೆ, ಓಕೆಪ್ಪ ನೀನು ಒಳ್ಳೆ ಪ್ರಾರ್ಥನೆ ಮಾಡ್ತಿದ್ಯಾ, ನಿನಗೆ ನಾನು ಪರಲೋಕದಲ್ಲಿ ಸ್ಪೆಷಲ್ ಸೀಟ್ ಬುಕ್ ಮಾಡಿದ್ದೇನೆ, ಬಂದ್ಬಿಡು ಅಂತಾರ ದೇವರು. ದಾವೀದನನ್ನ ದೇವರು ಆರಿಸಿಕೊಳ್ಳೋದಕ್ಕೆ ಹೋದಾಗ ಸಮುವೇಲನೊಂದಿಗೆ ಹೇಳಿದ ಮಾತು, ಸಮುವೇಲನು ಮೊದಲನೇ ಮಗನನ್ನ ನೋಡಿಕೊಂಡು ಉದ್ದ ಇದ್ದಾನೆ, ಸಖತ್ತಾಗಿದ್ದಾನೆ ನೋಡಕ್ಕೆ ಅಂತಂದ್ಕೊಂಡು, ದೇವರು ಆರಿಸಿಕೊಂಡವನು ಇವನೇನೋ ಅಂತ ಅಂದ್ಕೊಂಡು ತೈಲ ತೆಗೆದುಬಿಟ್ಟು ಅಭಿಷೇಕ ಮಾಡಕ್ ಹೋಗ್ತಾನೆ. ಅವಾಗ ದೇವರು ಹೇಳ್ತಾರೆ, ಏಯ್ ಕೂತ್ವ ಸೈಡ್ಗೆ. ಎರಡನೇ ಮಗ ಬರ್ತಾನೆ, ಎರಡನೇ ಮಗನು ನೋಡಕ್ ಸಾಕಾಗಿದ್ದಾನೆ, ಇವನೇನೋ ಅಂತ ಹೇಳಿ ಮತ್ತೆ ಓಪನ್ ಮಾಡ್ಬಿಟ್ಟು ತೈಲ ಹಾಕ್ಬಿಟ್ಟು ಅಭಿಷೇಕ ಮಾಡಕ್ ಹೋಗ್ತಾನೆ. ಆ ದೇವ್ರು ಹೇಳ್ತಾರೆ, ಸಮುವೇಲನೇ ಯಾಕೆ ತೊಂದರೆ ಪಡ್ತಿದ್ಯಾ? ಯಾಕೆ ನೀನು ಮನುಷ್ಯನು, ಹೊರಗಿನ ತೋರಿಕೆಯನ್ನ ನೋಡಿ ನೀನ್ ಲೆಕ್ಕ ಆಗ್ತಿದ್ಯಾ? ನಾನು ದೇವರು, ನಾನು ಹೊರಗಿನ ತೋರಿಕೆಯನ್ನ
ನೋಡಲ್ಲ, ನಾನು ಮನಸ್ಸುಗಳನ್ನ ಅಂತರಂಗವನ್ನ ನೋಡುವಂತ ದೇವರು ನಾನಾಗಿರೋದ್ರಿಂದ ನಾನು ಹೇಳೋವರೆಗೂ ನೀನು ಸೈಲೆಂಟ್ ಆಗಿರೋ ಅಂತ ಹೇಳಿ ಅವಾಗ ದಾವೀದನು ಬಂದಾಗ್ಲೂ ಕೂಡ ಸಮುವೇಲನು ಸುಮ್ಮನೆ ಕೂತಿರ್ತಾನೆ. ಬಿಕಾಸ್ ದೇವರು ಪರ್ಮಿಷನ್ ಕೊಟ್ಟಿಲ್ಲ. ಅವಾಗ ದೇವರು ಹೇಳ್ತಾರೆ, ಈಗ ಎದ್ದೋಗು, ಅಭಿಷೇಕ ಮಾಡು, ದಿಸ್ ಈಸ್ ದ ಪರ್ಸನ್ ಐ ಹ್ಯಾವ್ ಸೆಲೆಕ್ಟೆಡ್. ಅಂದರೆ ದೇವರ ಮುಂದೆ ನೀವು ಎಂಥ ನಾಟಕ ಮಾಡಿದ್ರು ದೇವರು ನೋಡೋದೇನು? ಅಂತರಂಗ. ಇಷ್ಟವರೆಗೂ ಕ್ಲಾರಿಟಿ ಇದೆಯಲ್ಲ? ಈಗ ಅಂತರಂಗವನ್ನ ನೋಡುವಂತ ದೇವರು, ನಮ್ಮೆಲ್ಲರ ಹೃದಯಗಳನ್ನ ತಿಳಿದಂತ ದೇವರು, ನಮ್ಮೆಲ್ಲರ ಆಲೋಚನೆಗಳನ್ನ ತಿಳಿದಂತ ದೇವರು ನಮ್ಮ ಮುಂದೆ ಈ ಕ್ಷಣದಲ್ಲಿ ಬಂದು ನಿಂತುಕೊಂಡ್ರೆ ನಿಮ್ಮನ್ನ ಏನಂತ ಮಾತಾಡಿಸ್ತಾರೆ? ಮತ್ತೆ ಕೇಳ್ತೇನೆ ಪ್ರಶ್ನೆ. ನಮ್ಮ ಎಲ್ಲಾ ಆಲೋಚನೆಗಳು ಗೊತ್ತು, ನಮ್ಮ ಎಲ್ಲಾ ಸೀಕ್ರೆಟ್ಸ್ ದೇವರಿಗೆ ಗೊತ್ತು, ನಮ್ಮ ಮನಸ್ಸು ದೇವರಿಗೆ ಗೊತ್ತು, ಇಲ್ಲಿ ಕುಳಿತುಕೊಂಡು ಏನ್ ಯೋಚನೆ ಮಾಡ್ತಿದೀವಿ ಎಲ್ಲ ಗೊತ್ತು. ಎಲ್ಲವೂ ತಿಳಿದಂತ ದೇವರು ಈ ಕ್ಷಣದಲ್ಲಿ, ಈ ಸಮಯದಲ್ಲಿ ನಮ್ಮ ಮುಂದೆ ಬಂದು ನಿಂತುಕೊಂಡ್ರೆ ವಾಟ್ ಹಿ ಈಸ್ ಗೋಯಿಂಗ್ ಟು ಟಾಕ್ ಅಬೌಟ್ ಅಸ್? ತುಂಬಾ ಮರಣಗಳಲ್ಲಿ ಆಗಲಿ, ಜನ್ಮದಿನಗಳಲ್ಲಿ ಆಗಲಿ, ದೊಡ್ಡವರು ಇರ್ತಾರಲ್ಲ, ಅವರ ಮರಣ ದಿನದಲ್ಲಾಗಲಿ, ಜನ್ಮದಿನದಲ್ಲಾಗಲಿ ಅವ್ರನ್ನ ಸೈಡ್ ಕುಂಡ್ರಿಸ್ತಾರೆ. ಅವ್ರ ಬಗ್ಗೆ 5 ನಿಮಿಷ ಮಾತಾಡಕ್ ಟೈಮ್ ಕೊಡ್ತಾರೆ. ಅವ್ರ ಬಗ್ಗೆ 5 ನಿಮಿಷ ದರಿದ್ರದವನು, ಇವನು ಬರೀ ಮೋಸ ಮಾಡೇ ಬೆಳೆದಿದ್ದಾನೆ ಅಂತಂತಾರ ಬಂದ್ಬಿಟ್ಟು ಏನಂತಾರೆ? ಮನುಷ್ಯ ಇಷ್ಟು ಆಸ್ತಿ ಇದ್ರು ಕೂಡ ಎಷ್ಟು ತಗ್ಗಿಸ್ಕೊಳ್ತಾನೆ ಗೊತ್ತಾ? ಅಹಂಕಾರನೇ ಇಲ್ಲ, ಡೌನ್ ಟು ಅರ್ತ್ ಪರ್ಸನ್ ಅಂತಾರೆ. ನಿಜ ಹೇಳ್ಬೇಕು ಅಂತಂದ್ರೆ ಅವನಲ್ಲಿ ಆ ಕ್ಯಾರೆಕ್ಟರ್ ಇರಲ್ಲ. ಬಟ್ ಅವನ್ನ ಬೂಸ್ಟ್ ಮಾಡೋದಕ್ಕೋಸ್ಕರ, ಅವ್ನ್ ಏನೋ ಮೆಚ್ಚುಗೆ ಹೊಂದ್ಕೊಳ್ಳೋದಕ್ಕೋಸ್ಕರ ಮೈಕ್ ಹತ್ರ ಬಂದ್ಬಿಟ್ಟು ಬರೀ ಓವರ್ ಆಕ್ಟಿಂಗ್ ಮಾತುಗಳೆಲ್ಲ ಮಾತಾಡ್ತಾರೆ. ಇವಾಗ ಆ ಮೈಕ್ ನಾವು ದೇವರಿಗೆ ಕೊಟ್ರೆ, ದೇವರನ್ನ ನಾವಲ್ಲಿ ಕೂತ್ಕೊಂಡಿದ್ದೇವೆ, ಆ ಮೈಕ್ ನ ದೇವರಿಗೆ ಕೊಟ್ವಿ, ದೇವರೇನಂತ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾವೇನ್ ಅಂದುಕೊಳ್ತೇವೆ ದೇವರೇನಂತ ಮಾತಾಡ್ತಾರೆ ಅಂತ. ನಾವೇನ್ ಅಂದ್ಕೊಳ್ತಿದ್ದೇವೆ ದೇವರೇನಂತ ಮಾತಾಡ್ತಾರೆ ಅಂತಂದ್ರೆ, ಪ್ರತಿವಾರ ಚರ್ಚ್ಗೆ ಹೋಗ್ತಿರೋದ್ರಿಂದ, ಪ್ರತಿವಾರ ಚರ್ಚ್ಗೆ ಹೋಗಿ ವಾಕ್ಯ ಕೇಳ್ತಿರೋದ್ರಿಂದ, ಪ್ರತಿ ಭಾನುವಾರ ಬರ್ತಿದ್ದೇವೆ, ಗುರುವಾರ ಬರ್ತಿದ್ದೇವೆ, ಶುಕ್ರವಾರ ಬರ್ತಿದ್ದೇವೆ, ಮಧ್ಯದಲ್ಲಿರುವಂತ ಎಲ್ಲಾ ಪ್ರಾರ್ಥನೆ ಕೂಟಗಳಿಗೆ ನಾವು ಹಾಜರಾಗುತ್ತಿದ್ದೇವೆ, ಎಲ್ಲಾ ಸೇವೆಗಳಲ್ಲಿ ನಾವು ಇರುವುದರಿಂದ ನಾವೇನ್ ಅಂದುಕೊಳ್ತೇವೆ ಅಂದ್ರೆ, ಮತ್ತಾಯನು ಬರೆದ ಸುವಾರ್ತೆ. ನಾವೇನ್ ಅಂದುಕೊಳ್ತೇವೆ? 3ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16-17 ವಚನ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16-17 ವಚನ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು, ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯ್ತು. ಯಾರನ್ನು ಕುರಿತು ಇಲ್ಲಿ ಈ ಸಂದರ್ಭ ಪ್ರೇರೆ? ಯೇಸು ಕ್ರಿಸ್ತರನ್ನು ಕುರಿತು. ಹೌದಾ? ಯೇಸು ಕ್ರಿಸ್ತರವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದಾರಂತೆ. ನೀರಲ್ಲಿ ಮುಳುಗಿ ಎದ್ದ ತಕ್ಷಣ ಆಕಾಶವು ತೆರೆಯಲ್ಪಟ್ಟಿತು, ಆಕಾಶದಿಂದ ಪವಿತ್ರಾತ್ಮನು ಪಾರಿವಾಳದ ರೂಪದಲ್ಲಿ ಇಳಿದು ಬರುವುದನ್ನು ಕಂಡನು. ಅವಾಗ ಆಕಾಶವಾಣಿ ಆಯ್ತು. ಏನಂತ ಆಗ್ತಿದೆ? ಈತನು ನನ್ನ ಪ್ರಿಯ ಕುಮಾರನು, ನನ್ನ ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯ್ತು. ಈ ಸ್ಟೇಟ್ಮೆಂಟ್ ಕೊಡ್ತಿರೋದು ಯಾರು? ದೇವರು. ಯಾರನ್ನು ಕುರಿತು? ಯೇಸು ಕ್ರಿಸ್ತನನ್ನು ಕುರಿತು. ಯಾರು ಬಂದಿದ್ದಾರೆ ಮಧ್ಯದಲ್ಲಿ ಪಾರಿವಾಳದ ರೂಪದಲ್ಲಿ? ಪವಿತ್ರಾತ್ಮ. ಹೌದಾ? ಇಲ್ಲಿ ಮೂವರು ಇದ್ದುಕೊಂಡಿರಬೇಕಾದ್ರೆ, ಮೂವರ ಸಮಕ್ಷದಲ್ಲಿ ದೇವರು ಕೊಡ್ತಿರುವಂತ ಸ್ಟೇಟ್ಮೆಂಟ್ ಸರ್ವ ಸಮಾಜಕ್ಕೂ, ಅಲ್ಲಿ ನಿಂತುಕೊಂಡಿರಬೇಕಾದ್ರೆ ಸ್ನಾನಿಕನಾದಂತ ಯೋಹಾನನು ಅಲ್ಲಿರಬೇಕಾದ್ರೆ ಎಲ್ಲರ ಸಮ್ಮುಖದಲ್ಲಿ ಹೇಳ್ತಿರುವಂತ ಸ್ಟೇಟ್ಮೆಂಟ್, ಹಿ ಈಸ್ ಮೈ ಬಿಲವ್ಡ್ ಸನ್, ಈತನು ನನಗೆ ಪ್ರಿಯನಾಗಿರುವ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಐ ಆಮ್ ಹ್ಯಾಪಿ ವಿತ್ ಹಿಮ್. ನಾನು ಭೂಮಿಯ ಮೇಲೆ ಮೆಚ್ಚಿದ್ದೇನೆ ಎಂದು ಹೇಳಿದಂತ ಪ್ರಪ್ರಥಮವಾದಂತ ವ್ಯಕ್ತಿ ಯೇಸು ಕ್ರಿಸ್ತ. ಬಿಕಾಸ್ ಹಿ ಈಸ್ ದ ಚೋಸನ್ ಒನ್, ಹಿ ಈಸ್ ದ ಸೆಲೆಕ್ಟೆಡ್ ಪರ್ಸನ್. ಯೇಸು ಕ್ರಿಸ್ತರನ್ನ ಚೇರ್ ಮೇಲೆ ಅಲ್ಲಿ ಕುಂಡ್ರಿಸ್ಕೊಂಡು ದೇವರಿಗೆ ಮೈಕ್ ಕೊಟ್ರೆ, ದೇವರು ಹೇಳುವಂತ ಮಾತೇನಂತಂದ್ರೆ, ಹಿ ಈಸ್ ಮೈ ಬಿಲವ್ಡ್ ಸನ್, ನಾನು ಈತನಲ್ಲಿ ಮೆಚ್ಚಿದ್ದೇನೆ, ನನಗೆ ಬಹಳ ಇಷ್ಟ ಈತನಂತಂದ್ರೆ, ನಾನು ಹೇಳುವಂತ ಪ್ರತಿ ಕೆಲಸವನ್ನ ಮಾಡುತ್ತೇನೆ, ಪ್ರಾಣವನ್ನ ಕೊಡೋದಕ್ಕೆ ಹೇಳಿದರೂ ಕೂಡ ಹಿಂಜರಿದೆ ಪ್ರಾಣವನ್ನು ಕೊಡುವುದಕ್ಕೆ ಮುಂದೆ ಬಂದಂತ ಪ್ರಿಯ ಕುಮಾರನ ಈತನು ನನ್ನ ಗರ್ಭದಲ್ಲಿ ಹುಟ್ಟಿದ್ದಕ್ಕಾಗಿ ನಾನು ಬಹಳ ಸಂತೋಷಿಸುತ್ತಿದ್ದೇನೆ. ಹಿ ಈಸ್ ಮೈ ಬಿಲವ್ಡ್ ಸನ್. ಹೌದಾ? ಇದು ಯೇಸು ಕ್ರಿಸ್ತರನ್ನು ಕುರಿತು ದೇವರು ಕೊಟ್ಟಂತ ಸ್ಟೇಟ್.
ನಾವೆಲ್ಲರೂ ಇಷ್ಟು ವರ್ಷಗಳಿಂದ ಕ್ರಿಸ್ತನನ್ನು ನಂಬಿಕೊಂಡಿರುವುದರಿಂದ, ಕ್ರಿಸ್ತನನ್ನು ಆಶ್ರಯಿಸಿಕೊಂಡಿರುವುದರಿಂದ, ನಮ್ಮ ಜೀವನದಲ್ಲೂ ದೇವರು ಒಂದು ವೇಳೆ ಬಂದು ಮಾತಾಡಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಇದನ್ನ ಹೇಳ್ತಾರೆ ಅಂತ ತುಂಬಾ ಜನ ನಾವು ಅಂದ್ಕೊಂಡಿದ್ದೇವೆ. ಏನ್ ಹೇಳಬಹುದು ಅಂತಂದ್ರೆ, ದೇವರು ನನ್ನನ್ನು ಕುರಿತು ಒಂದ್ ವೇಳೆ ಪರಲೋಕದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ, ಹಿ ಈಸ್ ಮೈ ಬಿಲವ್ಡ್ ಸನ್, ನಾನು ಈತನನ್ನ ನೋಡಿ ಮೆಚ್ಚಿದ್ದೇನೆ, ನಾನು ಏನೇ ಕೆಲಸ ಹೇಳಿದ್ರು ಮಾಡುವಂತ ನನ್ನ ಪ್ರಿಯಕುಮಾರನು ಈತನು ಎಂಬುದಾಗಿ ದೇವರು ಹೇಳ್ತಾರೆ ನನ್ನನ್ನು ಕುರಿತೆಂಬುದಾಗಿ ನಾವು ಅಂದ್ಕೊಂಡಿದ್ದೇವೆ. ನಿಜ ಹೇಳೋಣ, ನಮ್ಮನ್ನು ಕುರಿತು ದೇವರ ಹತ್ರ ಹೇಳ್ತಾರ? ಯಾಕೆ ಹೇಳಲ್ಲ ದೇವರ ಹತ್ರ? ದೇವರು ಹೊರಗ್ ನೋಡ್ತಿದಾರ, ಒಳಗ್ ನೋಡ್ತಿದಾರ? ಒಳಗ್ ನೋಡ್ತಿರುವಂತ ದೇವರು ಮನಸ್ಸಲ್ಲೊಂದು ಮಾತು ಹೊರಗೊಂದು ಮಾತು ಮಾತಾಡ್ತಾರ? ಎರಡ್ ನಾಲಿಗೆನ ದೇವರಿಗೆ ಏನಾದ್ರು ಇಲ್ವಲ್ಲ? ಅಂದ್ರೆ ನಾವೆಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ದೇವರೇ ಇಷ್ಟು ದಿನ ನಾನು ನಟನೆ ಮಾಡಿದ್ದೇನಲ್ವಾ, ಇಷ್ಟು ದಿನ ನಾನು ನಾಟಕ ಮಾಡ್ಬಿಟ್ಟು ನಿನ್ ಸನ್ನಿಧಾನಕ್ಕೆ ಬಂದಿದ್ದೇನಲ್ವಾ, ಬರೀ ಒಳ್ಳೆ ಮಾತುಗಳನ್ನೇ ಮಾತಾಡಿದ್ದೇನೆ ನಿನ್ ಚರ್ಚಲ್ಲಿ, ಹಾಗಾಗಿ ಇಷ್ಟೆಲ್ಲ ನಾನು ಮೇಂಟೈನ್ ಮಾಡಿರೋದ್ರಿಂದ ನನ್ ಬಗ್ಗೆ ನೀನ್ ಒಳ್ಳೇದ್ ಮಾತಾಡ್ತೀಯ ಅಂತ ನಾವ್ ಅಂದ್ಕೊಂಡಿದ್ದೇವೆ. ಬಿ ಫ್ರಾಂಕ್, ದೇವರು ನಮ್ ಬಗ್ಗೆ ಮಾತಾಡೋದು ಇದಲ್ಲ ಪ್ರಿಯರ. ದೇವರು ನಮ್ ಬಗ್ಗೆ ಮಾತಾಡೋದು ಡಿಫ್ರೆಂಟ್. ಏನ್ ಮಾತಾಡ್ಬೋದು? ಏನ್ ಮಾತಾಡ್ತಾರೆ ಗೊತ್ತಾ? ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 2, 3, 4 ವಚನಗಳು. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು. ಇಸ್ರಾಯೇಲ್ ಜನರಿಗೂ ತಿಳುವಳಿಕೆ ಇಲ್ಲ, ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ. ಪಾಪಿಷ್ಟ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನನ್ನು ತೊರೆದಿದ್ದಾರೆ. ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ. ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ಒಂದು ವೇಳೆ ದೇವರಿಗೆ ಮೈಕ್ ಕೊಟ್ರೆ ನಮ್ಮನ್ನು ಕುರಿತು ಮಾತನಾಡುವಂತ ಮಾತುಗಳಿವು. ಏನಂತ ಮಾತಾಡ್ತಾರೆ ದೇವರು? ಫಸ್ಟ್ ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು. ನಾನೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದೇನೆ ನನ್ನ ಮಗನ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ. 70-80 ವರ್ಷ ಭೂಮಿಯಲ್ಲಿ ಸಾಕಿ ಸಲಹಿ ಅವನು ಪ್ರಾರ್ಥನೆ ಮಾಡಿದಾಗೆಲ್ಲ ಅವನಿಗೆ ಸಹಾಯವನ್ನ ಮಾಡಿ ಇಷ್ಟು ವರ್ಷಗಳ ಕಾಲ ಪೋಷಿಸಿದಂತ ನನ್ನ ಮಗನ ಬಗ್ಗೆ ನಾನು ಕೊಡ್ತಿರುವಂತ ಸ್ಟೇಟ್ಮೆಂಟ್ ಏನಂತಂದ್ರೆ, ಆಲಿಸು, ನಾನು ಯೆಹೋವನು ಮಾತಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದೇವ್ರ ಈ ತರ ಮಾತಾಡ್ತಾರ? ದೇವ್ರ ಈ ತರ ಮಾತಾಡ್ತಾರ? ತುಂಬಾ ಸಭೆಗಳಲ್ಲಿ ಮಾಡುವಂತ ಬೋಧನೆಗಳೇನೋ ಗೊತ್ತಾ? ದೇವರು ಪ್ರೀತಿ ಸ್ವರೂಪನಾಗಿರೋದ್ರಿಂದ ದೇವರು ನಿನ್ನನ್ನ ಬೈಯಲ್ಲ, ದೇವರು ನಿನ್ನನ್ನ ಶಪಿಸಲ್ಲ. ಇನ್ನೂ ಕೆಲವರು ಏನಂತ ಬೋಧನೆ ಮಾಡ್ತಾರೆ ಗೊತ್ತಾ? ನರಕಕ್ಕೆ ದೇವರು ನಿನ್ನನ್ನ ಕಳ್ಸಲ್ಲ. ಯಾಕಂದ್ರೆ ನನ್ ಮಕ್ಕಳನ್ನ ಯಾರಾದ್ರೂ ನರಕಕ್ಕೆ ಕಳ್ಸಲ್ವಲ್ಲ, ಅದಕ್ಕೆ ನರಕನೇ ಇಲ್ಲ. ಅದೆಲ್ಲ ಬರೀ ಬೋಗಸ್ ಮಾತುಗಳು, ಅದೆಲ್ಲ ಬರೀ ಹೆದರ್ಸಕ್ಕೆ ದೇವ್ರು ಹೇಳಿರೋ ಮಾತುಗಳು. ದೇರ್ ಇಸ್ ನೋ ಹೆಲ್. ಬರೀ ಆಶೀರ್ವಾದ. ನೀನ್ ಏನೇ ಮಾಡು, ದೇವ್ರ ಪ್ರೀತಿ ಇರೋದ್ರಿಂದ ಪ್ರೀತಿಯಿಂದ ನಿನ್ನನ್ನ ರಕ್ಷಿಸ್ತಾನೆ. ಮತ್ತೆ ಇಲ್ಲಿ ಪ್ರೀತಿ ಇದ್ರೆ ದೇವ್ರು ಯಾಕೆ ಬೈತಿದ್ದಾರೆ ಇಲ್ಲಿ? ಇದು ದೇವರ ಮಾತಾ, ಇನ್ ಯಾರಾದ್ರೂ ಮಾತಾ? ಇದು ದೇವರ ಮಾತೇ ತಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೇನ್ ಮಾಡಿದ್ದಾರೆ? ದ್ರೋಹ. ಏನಾಗಿದೆ ದೇವರಿಗೆ ದ್ರೋಹ? ಏನ್ ನಡೆದು ಬಿಟ್ಟಿದೆ? ದೇವರಿಗೆ ದ್ರೋಹ ನಡೆಯುವಷ್ಟು ಪರಿಸ್ಥಿತಿ ಏನಾಗ್ಬಿಟ್ಟಿದೆ? ವಾಟ್ ಹ್ಯಾಪನ್? ತನ್ನ ಮಕ್ಕಳಿಂದ ಆದಂತ ದ್ರೋಹವೇನು? ಆಸ್ತಿ ನಷ್ಟ ಆಗಿದೆಯಾ? ಅಥವಾ ಏನಾದ್ರೂ ಅಪ್ಪನಿಗೆ ಬರ್ಬೇಕಾಗಿರುವಂತ ಆಸ್ತಿನ ಅವನ ಹೆಸರಲ್ಲಿ ಅವನೇನಾದ್ರೂ ಬರ್ಕೊಂಡ್ಬಿಟ್ಟಿದ್ದಾನೆ? ಏನ್ ದ್ರೋಹ ಆಗಿದೆ ದೇವರಿಗೆ? ಭೂಮಿಯ ಮೇಲೆ ಬದುಕುತ್ತಿರುವಂತ ಮನುಷ್ಯರಿಂದ ಪರಲೋಕದಲ್ಲಿರುವಂತ ದೇವರಿಗೆ ಆದಂತ ದ್ರೋಹವೇನಂತಂದ್ರೆ ಕೆಳಗೆ ಹೇಳ್ತಿದ್ದಾರೆ ನೋಡಿ. ದ್ರೋಹ ಮಾಡಿದ್ದಾರೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು.
ಇಸ್ರಾಯೇಲ್ ಜನರ ಜಾಗದಲ್ಲಿ ನಮ್ಮ ಹೆಸರು ಇಟ್ಕೊಳ್ಳೋಣ, ಆಯ್ತಾ? ಇಸ್ರಾಯೇಲ್ ಜನರ ಎತ್ತು ಬಿಡಿ, ನಮ್ಮ ಹೆಸರೇನು? ನಮ್ಮ ಹೆಸರುಗಳನ್ನ ಅಲ್ಲಿ ಇಟ್ಕೊಳ್ಳಿ. ಓಕೆ, ಹಾ. ವಿಲ್ಸನ್ಗೂ ಹಾ ಹೇಳಿ. ತಿಳುವಳಿಕೆ ಇಲ್ಲ. ಹಾ, ನನ್ನ ಮಗನು ಆಲೋಚಿಸುವುದಿಲ್ಲ. ಇವನಿಗೇನಿಲ್ಲ? ತಿಳುವಳಿಕೆ ಇಲ್ಲ. ಇವನ್ ಏನ್ ಮಾಡಲ್ಲ? ಆಲೋಚನೆ ಮಾಡಲ್ವಾ? ನಾವು ಎಷ್ಟು ಆಲೋಚನೆ ಮಾಡ್ತೀವಿ ಪ್ರಿಯರೇ? ನಾವು ಆಲೋಚನೆನೇ ಮಾಡಲ್ವಾ? ಎಲ್ಲದ್ರ ಬಗ್ಗೆ ಆಲೋಚನೆ ಮಾಡ್ತೇವೆ, ದೇವರ ಬಗ್ಗೆ ಮಾತ್ರ ಆಲೋಚನೆ ಮಾಡಲ್ಲ. ಭೂಮಿಯ ಮೇಲಿರುವಂತ ಸಕಲ ವಿಷಯಗಳನ್ನು ಕುರಿತು ನಾವು ಚಿಂತೆ ಮಾಡ್ತೇವೆ, ಯೋಚನೆ ಮಾಡ್ತೇವೆ. ಯೋಚನೆ ಮಾಡದೇ ಇರುವಂತ ಒಬ್ಬರ ಬಗ್ಗೆ ಮಾತ್ರ, ಅದು ದೇವರ ಬಗ್ಗೆ. ಅಲ್ಲೆಲ್ಲೋ ಡೆಲ್ಲಿಯಲ್ಲಿ ಕೂತಿರುವಂತ ಪ್ರಧಾನಮಂತ್ರಿ ಮೋದಿ ಬಗ್ಗೆ ಮಾತನಾಡ್ತೇವೆ, ಅಲ್ಲೆಲ್ಲೋ ಅಮೆರಿಕಾದಲ್ಲಿರುವಂತ ಟ್ರಂಪ್ ಬಗ್ಗೆ ನಾವು ಮಾತನಾಡ್ತೇವೆ, GDP ಬಗ್ಗೆ ಮಾತನಾಡ್ತೇವೆ, ಅದ್ರ ಬಗ್ಗೆ ಮಾತಾಡ್ತೇವೆ, ಎಲ್ಲದ್ರ ಬಗ್ಗೆ ಮಾತಾಡ್ತೇವೆ, ಎಲ್ಲಾದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ದೇವರ ಬಗ್ಗೆ ಯೋಚನೆ ಮಾಡಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ದೇವರ ಬಗ್ಗೆ ಯೋಚನೆ ಮಾಡುವಷ್ಟು ಸಮಯ, ತಾಳ್ಮೆ ನಮ್ಮ ಹತ್ರ ಇಲ್ಲ. ಭೂಮಿ ಮೇಲಿರುವಂತ ಅನ್ಯರ ಬಗ್ಗೆ ನಾನು ಮಾತನಾಡುತ್ತಿಲ್ಲ ಪ್ರಿಯರೇ, ದೇವರನ್ನು ನಂಬಿಕೊಂಡು ಕ್ರೈಸ್ತರಾಗಿ ಕರೆಯಲ್ಪಡುತ್ತಿರುವಂತ ಕ್ರೈಸ್ತರನ್ನು ಕುರಿತು ನಾನು ಮಾತನಾಡುತ್ತಿದ್ದೇನೆ. ಎಷ್ಟು ಸಮಯ ನಾವು ದೇವರಿಗೆ ಕೊಡ್ತಿದ್ದೇವೆ? ಎಷ್ಟು ಕಾಲ ನಾವು ದೇವರಿಗೋಸ್ಕರ ಬದುಕಿದ್ದೇವೆ? ಎಷ್ಟು ದಿನಗಳು ನಾವು ದೇವರಿಗೋಸ್ಕರ ಬದುಕಿದ್ದೇವೆ? ಪ್ರತಿ ವಾರ 1 ತಾಸು ಬಂದು ಸಭೆಯಲ್ಲಿ ಕುಳಿತುಕೊಳ್ಳುವಂತ ನಾವು 1 ವರ್ಷವಿಡೀ ಲೆಕ್ಕ ಹಾಕಿಕೊಂಡರೆ ಪ್ರಿಯರೇ, 1 ದಿನಾನಾದ್ರೂ ಕೂತಿರ್ತೀವ ನಾವು? 1 ವಾರ ಕೂತಿರ್ತೇವ ನಾವು? 1 ಅವರ್ನ ಸೇರಿಸ್ಕೊಂಡು ಹೋಗಿ? ವರ್ಷಕ್ಕೆ ಎಷ್ಟು ವಾರ ಇರುತ್ತೆ? 52 or 52 ವೀಕ್ಸ್. ಓಕೆ, 52 ವೀಕ್ಸ್. 52 ವೀಕ್ಸ್ ಅಲ್ಲಿ 1 ಅವರ್ ತೆಗೀರಿ. 52 hours, ಹೌದಾ? ಡಿವೈಡೆಡ್ ಬೈ 24, 2 days, 2.5 days ಅಷ್ಟೇನಾ? 2.5 days, 2 ದಿನ. ಹಾರ್ಡ್ಲಿ 2 days we are spending in the presence of God. 1 year ಅಲ್ಲಿ ಭಾನುವಾರ ಮಾತ್ರ ನಾವು ಲೆಕ್ಕ ಹಾಕಿಕೊಂಡು 1 ತಾಸು ಕೇಳುವಂತ ವಾಕ್ಯವನ್ನ ನಾವು ಲೆಕ್ಕ ಹಾಕಿಕೊಂಡ್ರೆ, ವರ್ಷ ಉದ್ದಕ್ಕೂ ನಾವು ಎಷ್ಟು ಸಮಯ ಕಳೆದಿದ್ದೇವೆ ದೇವರ ಸಮ್ಮುಖದಲ್ಲಿ? 2 days. ಇನ್ನೊಂದು ಲೆಕ್ಕ ಹೇಳ್ತೀನಿ. ಈ 1 hour ಕೂತಿರಬೇಕಾದ್ರೆ 1 hour ಕೇಳಿದಂತ ಮೆಸೇಜ್ ನಮ್ ತಲೆಗೆ ಇರುತ್ತಾ? ಸ್ವಲ್ಪ ಜನ ಕಳೆದೋಗ್ಬಿಟ್ಟಿರ್ತೇವೆ, ನಾವೆಲ್ಲೋ ಕೋಮಾಗ ಹೋದಂಗಿರ್ತೇವೆ. ಆಮೇನ್ ಅಂದಾಗ ಮಾತ್ರ ಮತ್ತೆ ಪ್ರೆಸೆನ್ಸ್ಗೆ ನಾವು ಬರೋದು, ಹೌದಾ? ಆಮೇನ್ ಅಂದಾಗ ಮಾತ್ರ ಪ್ರೆಸೆಂಟ್. ಯಾಕೆಂತಂದ್ರೆ ಹೋಗ್ಬೇಕಲ್ಲ, ಮನೆ ಬಿದ್ದೋಗ್ತಿರುತ್ತೆ, ಮನೆ ಯಾರಾದ್ರೂ ಬೀಳಿಸ್ತಿರ್ತಾರೆ, ಮನೆಗೆ ಹೋಗ್ಬೇಕು ನಾವೀಗ ಅರ್ಜೆಂಟ್ ಆಗಿ. ಡಿಯರ್ ಫ್ರೆಂಡ್ಸ್, ಇಫ್ ಯು ಕಾಂಟ್ ಸ್ಪೇರ್ 1 hour ಫಾರ್ ಯೋರ್ ಗಾಡ್, ನಿನ್ನ ದೇವರಿಗೋಸ್ಕರ, ನಿನ್ನನ್ನು ಬದುಕಿಸಿರುವಂತ ದೇವರಿಗೋಸ್ಕರ, ನಿನ್ನನ್ನು ಸೃಷ್ಟಿಸಿರುವಂತ ದೇವರಿಗೋಸ್ಕರ 1 ತಾಸಿನಲ್ಲಿ ಕೆಲವು ಮಾತುಗಳನ್ನ ಕೇಳುವುದಕ್ಕೆ ಸಮಯವನ್ನ ಕೊಡದೇ ಇರುವಂತ ನಿನಗೋಸ್ಕರ ನನ್ನ ಪ್ರಿಯ ಕುಮಾರನನ್ನು ಕಳುಹಿಸಿ ಪ್ರಾಣವನ್ನ ಕೊಟ್ಟಿದಂತ ಕ್ರಿಸ್ತನನ್ನ ನೋಡಿದಾಗ ದೇವರು ಏನಂದ್ಕೊಳ್ತಾರೆ? ಮಗನೇ, ನಿನ್ನನ್ನ ಕಲ್ಸಿ ನಾನೇನಾದ್ರು ತಪ್ಪು ಮಾಡ್ಬಿಟ್ನ? ಇವ್ರಿಗೋಸ್ಕರನ ಅಂತಂದ್ರೆ ಏನಾಯ್ತು ಇವ್ರಿಗೆ? ನಾನು ಕೊಟ್ಟಂತ ಸಮಯವನ್ನ ನನಗೆ ಕೊಡ್ಲಿಕ್ಕಾಗದೇ ಇರುವಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾರೆ ನನ್ನ ಮಕ್ಕಳು. ನಾನು ಉಂಟು ಮಾಡಿದಂತ ಈ ದೇಹವನ್ನ ನನಗೆ ಕೊಡ್ಲಿಕ್ಕೆ ಅವ್ರಿಗೆ ಆಗ್ತಿಲ್ಲ. ಈಗ ಲೆಕ್ಕ ಹಾಕೋಣ ಪ್ರಿಯರೇ, ಎಷ್ಟು ವಾಕ್ಯಗಳು ನಮ್ಮ ಹೃದಯದಲ್ಲಿ ಕುಳಿತಿದ್ದಾವೆ. 1 ವರ್ಷಕ್ಕೆ ಲೆಕ್ಕ ಹಾಕಿ ಎಷ್ಟು ದಿನ ನಾವು ದೇವರ ಸನ್ನಿಧಾನದಲ್ಲಿ ಕಳೆದಿದ್ದೇವೆ. ನಮ್ಮ ವಯಸ್ಸು ಎಷ್ಟಿವತ್ತು? 30, 40, 20, 28? ಹೌ ಮೆನಿ ಇಯರ್ಸ್? ಇಷ್ಟು ವರ್ಷದಲ್ಲಿ ಎಷ್ಟು ಮಾತುಗಳು ನಮ್ಮ ತಲೆಯಲ್ಲಿ ಕೂತಿದ್ದಾವೆ? ಇಷ್ಟು ವರ್ಷದಲ್ಲಿ ಎಷ್ಟರವರೆಗೂ ಎಷ್ಟು ಸೇವೆ ನಾವು ದೇವರಿಗೋಸ್ಕರ ಮಾಡಿದ್ದೇವೆ? ನೀನು ಏನು 1 ವರ್ಷದಲ್ಲಿ 1 ದಿನಾನೂ ಕೂಡ ದೇವರ ಸಮ್ಮುಖದಲ್ಲಿ ಸರಿಯಾಗಿ ಸ್ಪೆಂಡ್ ಮಾಡ್ಲಿಕ್ಕೆ ಆಗದೇ ಇರುವಂತ ನಿನಗೆ ನಾನು ಬಿಡಾರಗಳನ್ನ ಸಿದ್ಧ ಮಾಡ್ತಿದ್ದೇನೆ. ನಾನೇ ಮಾರ್ಗ, ಸತ್ಯ, ಜೀವ. ನಾನಿಲ್ಲದೆ ಇದ್ರೆ ಯಾರು ಕೂಡ ತಂದೆಯ ಬಳಿಗೆ ಸೇರುವುದಿಲ್ಲ. ನಾನು ಮತ್ತೆ ಬರ್ತೇನೆ, ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ಯಾಕಂತಂದ್ರೆ ಪರಲೋಕದಲ್ಲಿ ನಿಮಗೋಸ್ಕರ ನಾನು ಮನೆಗಳನ್ನ ಸಿದ್ಧ. ವರ್ಷಕ್ಕೆ 1 ದಿನಾನೂ ಕೂಡ ಸರಿಯಾಗಿ ಬದುಕದೇ ಇರುವಂತ ನನಗೆ ಮನೆ ಮಾಡ್ತಿದಾರಂತೆ. ಇಲ್ಲಿ ನ್ಯಾಯನ ಹೇಳಿ. ವರ್ತಿದ್ಯಾ? ಇಲ್ಲ ಸರ್. ಇದೆಲ್ಲ ತಿಳಿದಂತ ದೇವರು ವರ್ಷದ ಉದ್ದಕ್ಕೂ 1 ದಿನ 2 ದಿನಾನು ಕೂಡ ಸರಿಯಾಗಿ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋದಕ್ಕೆ ಆಗದೇ ಇರುವಂತ ನಮ್ಮನ್ನು ಕುರಿತು ದೇವರಿಗೆ ಮೈಕ್ ಕೊಟ್ರೆ ದೇವರು ಮಾತನಾಡುವಂತ ಮಾತುಗಳು, ನನಗೆ ದ್ರೋಹ ಮಾಡಿದ್ದಾರೆ ನನ್ನ ಮಕ್ಕಳು,
ನನಗ್ ದ್ರೋಹ ಆಗಿದೆ, ನನಗ್ ದ್ರೋಹ ಆಗಿದೆ. ಏನು? ಸ್ಥಳ ಕದ್ಕೊಂಡ್ಬಿಟ್ರ, ಆಸ್ತಿ ಕದ್ಕೊಂಡ್ಬಿಟ್ರ, ಏನ್ ಕದ್ಕೊಂಡ್ರೆ ನಿನ್ನನ್ನ ಅಂತಂದ್ರೆ, ನಾನು ಕೊಟ್ಟಂತ ಸಮಯವನ್ನ ಕದ್ಕೊಂಡ್ರು ಇವ್ರು. ನಾನು ಕೊಟ್ಟಂತ ಕಾಲವನ್ನ ಇವರು ಕದ್ದುಕೊಂಡ್ರು. ನನ್ನ ಮಗನನ್ನ ಕಳಿಸಿದೆ, ರಕ್ತವನ್ನ ಸುರಿಸಿದೆ, ಪ್ರಾಣವನ್ನೇ ನನ್ನ ಮಗನನ್ನ ಅವರಿಗೋಸ್ಕರ ಕೊಟ್ಟಿರಬೇಕಾದ್ರೆ ಸ್ವಲ್ಪವಾದರ ಕೃತಜ್ಞತೆ ನನ್ನ ಮೇಲೆ ಅವರಿಗೆ ಕಿಂಚಾದರೂ ಕೊಂಚವಾದರೂ ಕೃತಜ್ಞತೆ. ನಿನ್ನಗೋಸ್ಕರ ಏನು ಬೆಟ್ಟಗಳನ್ನ ಹೊರಲಿಕ್ಕೆ ದೇವರೇನ ಹೇಳಿದಾರೆ ನಮ್ಗೆ? ಬೆಟ್ಟಗಳನ್ನ ಹೊರಲಿಕ್ಕೆ ಏನ್ ಹೇಳಿದ್ದಾರೆ ದೇವರು? ಸಾಯುವವರೆಗೂ ನಂಬಿಗಸ್ತನೆ. ಏನ್ ಹೇಳಿರೋದು? ಸಾಯೋವರೆಗೂ ಇದನ್ನ ಮಾಡಕ್ಕೆ ನಮ್ಮಿಂದ ಆಗ್ತಿಲ್ಲ. ನನ್ನ ಮಕ್ಕಳು ಪಾಪಿಷ್ಟ ಜನರು, 3ನೇ ವಚನ ಓದಿಕೊಳ್ಳೋಣ. ಎತ್ತು ಯಜಮಾನನನ್ನು ಮತ್ತೆ ಒಡೆಯನ ಕೊಟ್ಟಿಗೆ ಗೋದಲಿಯನ್ನು ತಿಳಿದಿರುವವು, ಇಸ್ರಾಯೇಲ್ ಜನರಿಗೋ ತಿಳುವಳಿಕೆ ಇಲ್ಲ. ಊರೆಲ್ಲಾ ಸುತ್ತಾಡುತ್ತೆ, ಸಾಯಂಕಾಲ ಬರುತ್ತೆ ಗೋದಲಿಗೆ. ಊರೆಲ್ಲಾ ಸುತ್ತಾಡುತ್ತೆ ಕತ್ತೆ, ಎಲ್ಲಾ ಕೆಲಸಗಳು ಯಜಮಾನನ್ ಹೇಳಿದಂತ ಎಲ್ಲಾ ಕೆಲಸಗಳು ಮಾಡುತ್ತೆ, ಮತ್ತೆ ಬರುತ್ತೆ ತನ್ನ ಕೊಠಡಿಗೆ, ಬರುತ್ತೆ ತನ್ನ ಮನೆಗೆ. ಮರೆತಿಲ್ಲ ನನ್ನ ಮಕ್ಕಳು. They have forgotten me. They have forgotten me. Have you forgotten God? Are you in that situation? ನೀವು ನಾವಂತ ಸಿಚುವೇಶನ್ ಅಲ್ಲಿ ಇದ್ದೇವಾ? ದೇವರನ್ನ ಮರೆತೋದಂತ ಸಿಚುವೇಶನ್. ಯಾವಾಗ ಮರಿತೀವಿ ಹೇಳಿ ದೇವರನ್ನ? ಯಾವಾಗ ಮರಿತೇವೆ? ಫಾರ್ ಎಕ್ಸಾಂಪಲ್, ಚಿಕ್ಕ ಉದಾಹರಣೆ ಕೊಡ್ತೇನೆ ನಿಮ್ಗೆ ಅರ್ಥ ಆಗೋದಕ್ಕೆ. ಐ ವಿಲ್ ಮೇಕ್ ಯು ಈಸಿ. ತನ್ನ ತಾಯಿ ಹುಟ್ಟಿದಂತ ಕೂಸನ್ನು ಮರಿತಾಳ? ಒಂದು ವೇಳೆ ಮರೆತಾಳು. 49ನೇ ಅಧ್ಯಾಯ ನೋಡೋಣ, ಅದೇ ಯೆಶಾಯನ ಗ್ರಂಥ. ಒಂದ್ಸಲ ನೋಡ್ಕೊಳ್ಳೋಣ ಆ ವಚನ 49 15. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಳೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು. ಯಾವಾಗ ಮರೀತಾರೆ ಸರ್? ಇಲ್ಲಿ ತಾಯಂದ್ರು ಕೂತಿದ್ದೀರಾ, ಹೌದಾ? ಮಕ್ಕಳಿದ್ದಾರೆ. ನಿಮ್ಮ ಮಕ್ಕಳು ಹುಟ್ಟಿದ ತಕ್ಷಣ ಮರೆಯುವಂತ ಸಿಚುವೇಶನ್ ಏನಾದ್ರು ಬರುತ್ತಾ? ಮರಿತೀವ? ಯಾವಾಗ ಮರಿತೇವೆ ಹೇಳಿ? ನಮಗೆ ಎಚ್ಚರ ಇರೋವರೆಗೂ ನಾವು ಅವ್ರನ್ನ ಜೋಪಾನವಾಗಿ ಎತ್ತಿಡ್ತೇವೆ, ಕಾಪಾಡ್ತೇವೆ, ಏನು ಆಗ್ತಾರೆ ಎಲ್ಲಾ ಮಾಡ್ತೇವೆ. ಅವ್ರಿಗೆ ಮರೆಯುವಂತ ಒಂದು ಸ್ಟೇಜ್ ಬರುತ್ತೆ. ಯಾವ್ದದು? ಬೆಳಿಗ್ಗೆ ಎಲ್ಲ ಅವನಿಗೆ ಸೇವೆ ಮಾಡ್ಬಿಟ್ಟು ರಾತ್ರಿ ಎಲ್ಲ ನಾವು ನಿದ್ದೆ ಮಾಡ್ತೇವೆ, ಹೌದಾ? ರಾತ್ರಿ ಎಲ್ಲ ಅಂತ ಹೇಳಕ್ಕೂ ಆಗಲ್ಲ. ರಾತ್ರಿಯಲ್ಲಿ ಸ್ವಲ್ಪ ಸಮಯ, ಯಾಕೆಂತಂದ್ರೆ ಅವನ್ ಮಲ್ಗಕ್ ಬಿಡಲ್ವಲ್ಲ. ಓಕೆ, ಸ್ವಲ್ಪ ಸಮಯ ನಿದ್ದೆ ಮಾಡ್ತೇವೆ. ಈಗ ಒಂದು ವೇಳೆ ಮರೆತಾಳು ಅಂದ್ರೆ ತಾಯಿನೂ ಕೂಡ ಮಕ್ಕಳನ್ನ ಮರೆಯುವಂತ ಸಿಚುವೇಶನ್ ಬರುತ್ತೆ. ಮರೆಯಬಾರದಾಗಿರುವಂತ ತನ್ನ ಮಕ್ಕಳನ್ನೇ ಮರೆಯುವಂತ ಸಿಚುವೇಶನ್ ಬರುತ್ತೆ. ನಾವು ದೇವರನ್ನ ಮರೆಯುವಂತ ಸಿಚುವೇಶನ್ ಯಾವ್ದು? ಈಗ ಬರ್ತಿದ್ಯಾ? ಅರ್ಥ ಆಗ್ತಿದ್ಯಾ? ನಾನು ಕೇಳ್ತಿರೋ ಅರ್ಥ ಆಗ್ತಿದ್ಯಾ? ಓಕೆ, ನಾವು ದೇವರನ್ನ ಮರೆಯುವಂತ ಸಿಚುವೇಶನ್ ಯಾವುದು? ಇನ್ ವಿಚ್ ಸಿಚುವೇಶನ್ ವಿ ವಿಲ್ ಫರ್ಗೆಟ್ ಗಾಡ್? ಯಾವಾಗ ಮರಿತೇವೆ ದೇವರನ್ನ? ಅಂತಂದ್ರೆ ಅರ್ಥ ಯಾರು ಮರ್ತಿಲ್ಲ ಅಂತ. ಎಲ್ಲಿಂದಾನು ಆನ್ಸರ್ ಬರ್ತಿಲ್ಲ ಅಂತಂದ್ರೆ ಯಾರು ಮರ್ತಿಲ್ಲ. ದೇವ್ರಿಗೆ ಮೈಕ್ ಕೊಟ್ರೆ ನಾವು ಓದ್ಕೊಂಡ್ವಲ್ಲ, ಮತ್ತೇನು ಬರೋದು ಸುವಾರ್ತೆ ಯೇಸು ಸ್ವಾಮಿ ಬಗ್ಗೆ ಆತರ ಮಾತಾಡ್ತಾರೆ ನಮ್ ಬಗ್ಗೆ. ಇವಾಗ ಯಾರು ಆನ್ಸರ್ ಕೊಟ್ಟಿಲ್ಲ ಅಂದ್ರೆ ಯಾವಾಗ ಮರಿತೇವೆ ಹೇಳಿ? ಮರೆಯುವಂತ ಸಿಚುವೇಶನ್ ಎಲ್ಲರಿಗೂ ಕಾಮನ್ ಆಗಿರುವಂತ ಸಿಚುವೇಶನ್ ಒಂದು ಹೇಳ. ಎಲ್ಲರಿಗೂ ಕಾಮನ್ ಆಗಿರುವಂತದ್ದು ಹುಡುಗ ಇದ ನೋಡಿ, ಇದು ಫೋನ್. ಎಷ್ಟು ನಿಮ್ ಫೋನು? ಎಷ್ಟು ರೇಟು? ಮೊನ್ನೆ ಅಣ್ಣ ತಗೊಂಡ್ರು. ಎಷ್ಟಣ್ಣ? 60,000. ಅಲ್ಲ, ತಪ್ಪಂತ ಹೇಳ್ತಿಲ್ಲ, ಬಟ್ ಐ ಆಮ್ ಟೆಲಿಂಗ್ ಯು, ದೇವ್ರನ್ನ ಯಾವಾಗ ಮರ್ತೋಗ್ತೇವೆ ಗೊತ್ತಾ? ಫೋನ್ ಕಣ್ಣು ಮುಂದೆ ಬಂದ್ ಹಿಂಗ್ ಇದ್ದು ಬಿಡ್ತಾ ಪ್ರಪಂಚನೇ ನಾವು ಮರ್ತೋಗ್ಬಿಡ್ತೇವೆ.
ಪ್ರಪಂಚ ಹೊರಗಡೆ ತೂಫಾನ್ ಬಂದ್ರು ಕೂಡ ನಮಗ್ ಕಾಣಿಸಲ್ಲ, ಯಾಕಂತಂದ್ರೆ ಅದು ಫೋನಲ್ಲಿ ಹೇಳ್ಬೇಕು, ತೂಫಾನ್ ಬರ್ತಿದೆ ಎದ್ದೋಳ ಅಂತ ಫೋನ್ ಹೇಳಿದ್ರೆ ಅವಾಗ ಎದ್ದೊಳ್ತೀವಿ. ಪಕ್ಕದವನ್ ಬಂದು ಅಲ್ಲಾಡ್ಸಿ ಹೇಳಿದ್ರು ಕೂಡ ನಾವ್ ಎದ್ದೋಳಲ್ಲ. ತೂಫಾನ್ ಮರ್ತೋದ್ರೆ ಮರ್ತೋದಪ್ಪ ನೀನು, ಯಾರನ್ನ ಮರಿತಿದ್ಯಾ ಇಲ್ಲಿ? ದೇವರನ್ನೇ ಮರಿತಿದ್ಯಾ. ದೇವರನ್ನ ಮರೆಯುವಂತ ನಿನಗೋಸ್ಕರನ ಈ ಉಸಿರು, ಈ ಬದುಕು, ಈ ಜೀವನ. ಅರ್ಥ ಆಗ್ತಿದ್ಯಾ? ಆರ್ ವಿ ಇನ್ ದಟ್ ಸಿಚುವೇಶನ್? ಈಗ ಮತ್ತೆ ಹೋದಣ, ಇವಾಗ ಅರ್ಥ ಆಗ್ಬೇಕು ನಮ್ಗೆ. ಯಶನ ಗ್ರಂಥ 1ನೇ ಅಧ್ಯಾಯ, ಅದನ್ನ ಮುಚ್ಚೋದ್ ಬೇಡ, ಅದೇ ನಮಗೆ ಇವತ್ತು ಏನಂತಾರೆ ಬೇಸ್. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆ ಗೋದಲಿಯನ್ನು ತಿಳಿದಿರುವವು ಇಸ್ರಾಯೇಲ್ ಜನರಿಗೂ ತಿಳುವಳಿಕೆ ಇಲ್ಲ. ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ. ಎಲ್ಲಾದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಎಲ್ಲಾದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ. ಕೆಲ್ಸದ ಬಗ್ಗೆ, ಕುಟುಂಬದ ಬಗ್ಗೆ, ಎಜುಕೇಶನ್ ಬಗ್ಗೆ, ಸಂಸಾರದ ಬಗ್ಗೆ, ವಯಸ್ಸು ಬಂದ ತಕ್ಷಣ ಮದುವೆ ಬಗ್ಗೆ, ಮದುವೆ ಆದ ತಕ್ಷಣ ಮಕ್ಕಳ ಬಗ್ಗೆ, ಮಕ್ಕಳಾದ ತಕ್ಷಣ ಅವರ ಸ್ಕೂಲ್ ಬಗ್ಗೆ, ಅವರ ಸ್ಕೂಲ್ ಆದ ತಕ್ಷಣ ಎಜುಕೇಶನ್ ಬಗ್ಗೆ, ಎಜುಕೇಶನ್ ಆದ ಮೇಲೆ ಅವರ ಮದುವೆ ಬಗ್ಗೆ, ಎಲ್ಲದರ ಬಗ್ಗೆ ಯೋಚನೆ ಮಾಡುವಂತ ನನ್ನ ಮಗ ನನ್ನ ಬಗ್ಗೆ ಯೋಚನೆ ಮಾಡುವಷ್ಟು ಬಿಸಿ ಆಗಿದ್ದಾರೆ. ಅಂತವ್ರ ಬಗ್ಗೆ ದೇವರು ಬೈತಿದ್ದಾರೆ ನೋಡಿ. ಕೆಳಗಿನ ವಚನ, ದೇವರು ಬೈತಿದ್ದಾರೆ. ಪಾಪಿಷ್ಟ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳು ನೀವು ನನ್ನ ಮಕ್ಕಳೇ, ಆದ್ರೆ ನೀವು ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನನ್ನು ನೀವು ತೊರೆದಿರುವಂತದ್ದು ಯಾರನ್ನ ಗೊತ್ತಾ? ನಿನಗೆ ಕುಟುಂಬ ಕೊಟ್ಟಂತ ದೇವರನ್ನ, ನಿನಗೆ ಉಸಿರನ್ನು ಕೊಟ್ಟಂತ ದೇವರನ್ನ, ನಿನಗೆ ಒಳ್ಳೆ ಸೇವೆಯನ್ನ ಕೊಟ್ಟಂತ ದೇವರನ್ನ, ಸತ್ಯವೇದವನ್ನ ಕೊಟ್ಟಂತ ದೇವರನ್ನ, ನಿನಗೋಸ್ಕರ ತನ್ನ ಮಗನನ್ನೇ ಕಳುಹಿಸಿಕೊಟ್ಟಂತ ದೇವರನ್ನ ತೊರೆದು ಬಿಟ್ಟಿದ್ದಾರೆ. ಪಾಪಿಷ್ಟ ಜನವೇ, ದ್ರೋಹ ಭಾರವನ್ನ ಹೊತ್ತ ಜನರೇ, ಪ್ರಜೆಯೇ, ದುಷ್ಟ ಜಾತಿಯೇ. ಇವ್ರಿಗೆ ಮೈಕ್ ಕೊಟ್ರೆ ದೇವ್ರು ಬೈತಿದ್ದಾರೆ ಸರ್. ಅವಾಗ ಏನ್ ಮಾಡ್ತೀವಿ ನಾವು? ಫಸ್ಟ್ ಮೈಕ್ ಕಟ್ ಮಾಡು. ಯಾಕಂದ್ರೆ ಇಷ್ಟೊತ್ತು ಬಂದ್ ಹೇಳಿದವರೆಲ್ಲ ಒಳ್ಳೇದ್ ಹೇಳ ಹೋಗವ್ರೆ. ಇವ್ರಿಗೆ ಬಂದ್ ಏನ್ ಹೇಳ್ತವ್ರೆ? ಬಾಯಿಗೆ ಬಂದಿರೋ ಕೆಟ್ಟ ಮಾತೆಲ್ಲ ಬೈತಿದ್ದಾರೆ. ಅದಕ್ಕೆ ಇಮಿಡಿಯೇಟ್ ಆಗಿ ಮೈಕ್ ವೈರ್ ಆದ್ರೂ ಕಟ್ ಮಾಡಿ, ಮೈಕ್ ಸಿಗ್ನಲ್ ಆದ್ರೂ ಕಟ್ ಮಾಡಿ, ಏನೋ ಒಂದ್ ಮಾಡಿ ಇವ್ರ ವಾಯ್ಸ್ ಕೇಳಿಸ್ಬಾರ್ದು. ಒಂದ್ಸಲ ಒಂದ್ ಜಗಳ ಆಗ್ತಿತ್ತು. ಜಗಳದಲ್ಲಿ ಎಲ್ಲರಿಗೂ 4-5 ಜನ ಇದ್ರು, 4-5 ಜನಕ್ಕೂ ಮೈಕ್ ಕೊಟ್ರು. ಚೆನ್ನಾಗಿ ಮಾತಾಡ್ತಿರೋ ಅಷ್ಟು ಮೈಕ್ ಮಾತಾಡ್ತಾ ಇತ್ತು, ಎಲ್ಲರಿಗೂ ಕೇಳಿಸ್ತಿತ್ತು. ಡೈವರ್ಟ್ ಆಯ್ತು, ಪ್ಲೇಟ್ ತಿರುಗ್ತಿತ್ತು. ಇಮಿಡಿಯೇಟ್ ಆಗಿ ಏನ್ ಮಾಡಿದ್ರು ಗೊತ್ತಾ? ಎಲ್ಲಾರ ಮೈಕ್ ಬಂದು ಅಲ್ಲಿರೋರು ಮೈಕ್ ಇಟ್ಕೊಂಡಿರೋ ಟೆನ್ಷನ್, ಮೈಕ್ ಆಫ್ ಮಾಡ್ಬಿಟ್ರಿ ಅಂತ ಹೇಳ್ಬಿಟ್ಟು ಆ ಜಗಳ ಇನ್ನೂ ಜಾಸ್ತಿ ಆಯ್ತು. ದೇವ್ರಿಗೂ ಕೂಡ ಮೈಕ್ ಕೊಟ್ರೆ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ? ಮೈಕ್ ದೇವ್ರಿಗೆ. ತುಂಬಾ ಜನಕ್ಕೆ ಸಾಕ್ಷಿ ಕೊಡಕ್ ಸಮಯ ಕೊಡ್ತೀವಿ, ಕೊಟ್ಟಾಗ ಏನಂತ ಎಕ್ಸ್ಪೆಕ್ಟ್ ಮಾಡ್ತೀವಿ? ಒಂದು 5 ನಿಮಿಷ, ಜಾಸ್ತಿ ಅಂದ್ರೆ ಒಂದು 10 ನಿಮಿಷ. ಅವ್ರು ಪ್ರಸಂಗ ಮಾಡ್ತಾರೆ ಬಂದಿದ್ದು. ಅವ್ರು ಪ್ರಸಂಗ ಮಾಡಿದಾಗ ನಮ್ಗೇನ್ ಅನ್ಸುತ್ತೆ? ಕೊಟ್ಟು ಮಾಡದ ಕೊಟ್ಟು ದೇವರಿಗೂ ಕೂಡ ಮೈಕ್ ಕೊಟ್ಟು ನಾವೇನಾದ್ರು ತಪ್ಪು ಮಾಡ್ಬಿಟ್ವಾ? ತಪ್ಪಿರೋದು ಮೈಕಲ್ಲ, ದೇವರಲ್ಲ. ತಪ್ಪಿರೋದು ಯಾರಲ್ಲಿ? ನಮ್ಮಲ್ಲಿ ಅಂತಂದ್ರೆ ಮತ್ತೆ ಜನರಲ್ ಆಗಿ ಸೋಷಿಯಲ್ ಆಗಿ ಮಾತಾಡ್ದಂಗ ಆಗ್ಬಿಡುತ್ತೆ. ನಾವೆಲ್ಲರೂ ಸೇರ್ಕೊಂಡು ಗುಂಪಲ್ ಗೋವಿಂದ, ನನ್ನಲ್ಲಿ ತಪ್ಪಿದೆ, ನಾನು ತಪ್ಪು ಮಾಡಿದವನು. ಈ ಭೂಮಿಯನ್ನು ಉಂಟು ಮಾಡಿ ಒಂದು ಕ್ಷಣವು ತಿರುಗುವುದ ಭೂಮಿಯನ್ನ ನಿಲ್ಲಿಸದೆ ನಿನಗೋಸ್ಕರ ತಿರುಗಿಸುತ್ತಿರುವಂತ ದೇವರಿಗೆ ದ್ರೋಹ ಮಾಡಿದಂತ ಪ್ರಜೆಗಳು ನಾವು. ಇಂಥ ಮಕ್ಕಳಿದ್ರೇನೋ ಈಗ ಹೇಳಿ, ದೇವ್ರ ಮನುಷ್ಯರನ್ನ ಸಾಯಿಸೋದು ಒಳ್ಳೇದೋ ಕರೆಕ್ಟೋ? ಒಳ್ಳೇದೋ ರಾಂಗೋ? ಸರಿನಾ ತಪ್ಪ? ಸತ್ತವ್ರ ಹತ್ರ ಹೋಗಿ ಎಲ್ಲ ನಾವು ಅಂತ ಗೋಲಾಡ್ತೀವಿ. ಅವ್ನ್ ಯಾಕೆ ಸತ್ತಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಗೊತ್ತಿರೋದು ಒಬ್ರಿಗೆ. ಯಾರಿಗೆ? ಯಾಕೆ ದೇವ್ರೆ ಟಿಕೆಟ್ ಕೊಟ್ಟೆ ಅಂತಂದ್ರೆ ನಿನಗ್ ಗೊತ್ತಿಲ್ಲ, ನನಗ್ ಗೊತ್ತು. ನೀನು ಬತ್ತಿಯಲ್ಲ ಒಂದ್ ದಿನ, ಅವಾಗ ಗೊತ್ತಾಗತ್ತೆ ನಿನಗೆ.
ಯಾಕೆ ನಾನು ಇವನ್ನ ತೆಗೆದೆ ಅಂತ. ಸೊ ಮೈ ಡಿಯರ್ ಫ್ರೆಂಡ್ಸ್, ದೇವರ ವಿಷಯದಲ್ಲಿ ನಾವು ನಮ್ಮ ಭಕ್ತಿಯನ್ನು ದಯವಿಟ್ಟು ಯಾವತ್ತೂ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ದೇವರಿಗೆ ಕೊಡಬೇಕಾದಂತ ಸಮಯವನ್ನ ಪ್ಲೀಸ್ ಗಿವ್ ಟೈಮ್ ಫಾರ್ ಯೋರ್ ಗಾಡ್. ದೇವರಿಗೆ ದಯವಿಟ್ಟು ನಿಮ್ಮ ಸಮಯವನ್ನ ಕೊಡಿ. ನೀವು ನಿಮ್ಮ ಜೀವನದಲ್ಲಿ ನೀವು ಕಾಣಿಕೆ ಹಾಕ್ಬೇಡಿ, ಪರವಾಗಿಲ್ಲ, ನೀವು ಕಾಣಿಕೆ ಹಾಕ್ಲೇಬೇಡಿ, ಸಮಯ ಕೊಡಿ. ಕಾಣಿಕೆ ಹಾಕದೇ ಇದ್ದರೂ ಪರವಾಗಿಲ್ಲ, ನಿಮ್ಮ ಕಾಣಿಕೆ ಚೀಲದಲ್ಲಿ ಇಡದೇ ಇದ್ದರೂ ಪರವಾಗಿಲ್ಲ. ನಿನ್ನ ಕುಟುಂಬದೊಂದಿಗೆ ಕುಳಿತುಕೊಂಡು, ದೇವರೇ ನೀನು ಕೊಟ್ಟಂತ ಈ ದಿನಕ್ಕಾಗಿ ನನಗೆ ಸ್ತೋತ್ರ, ಕೊಟ್ಟಂತ ಈ ರಕ್ಷಣೆಗಾಗಿ ನನಗೆ ಸ್ತೋತ್ರ, ಕೊಟ್ಟಂತ ಈ ಸಮಯಕ್ಕಾಗಿ ನನಗೆ ಸ್ತೋತ್ರ, ನನ್ನನ್ನು ಕಾಪಾಡು, ನನ್ನ ಕುಟುಂಬವನ್ನು ಕಾಪಾಡು, ಸಭೆಯನ್ನು ಕಾಪಾಡು ಮಾಡಿ ಪ್ರಾರ್ಥನೆ ಕೊಡಿ. ಸಮಯವನ್ನ ದೇವರಿಗೆ 24 ತಾಸಲ್ಲಿ 10 ನಿಮಿಷ ಸಮಯವನ್ನ ಕೊಡಲಿಕ್ಕಾಗದೇ ಇರುವಂತ ನಮಗೋಸ್ಕರ ದೇವರು ಏನ್ ಮಾಡ್ತಿದ್ದಾರೆ, ಈ ಸರ್ವ ಸೃಷ್ಟಿಯನ್ನ ತಿರುಗಿಸ್ತಿದ್ದಾರೆ. ಪ್ರೇಮ ದೇವರು ಪರಲೋಕ ಕೊಡೋದು ನಮ್ಗೆ ನ್ಯಾಯನಾ ಹೇಳಿ? ನ್ಯಾಯನಾ? ಈಗ ಹೇಳಿ, ವರ್ಷಕ್ಕೆ 2 ದಿನ ಲೆಕ್ಕದಲ್ಲಿ, ವರ್ಷಕ್ಕೆ ಎಷ್ಟು ದಿನ ನಾವು ದೇವ್ರ ಸನ್ನಿಧಾನದಲ್ಲಿ ಕಳೆದಿದ್ದೇವೆ ಸಮಯವನ್ನ? ವಾಕ್ಯ ಕೇಳಿನೋ, ಫ್ಯಾನ್ ಕೆಳಗಡೆ ಕೂತ್ಕೊಂಡು ನಿದ್ದೆ ಮಾಡಿನೋ, ಯಾವ್ದೋ ಒಂದು ರೀತಿಯಲ್ಲಿ 1 hour ಅಂತೂ ಕಳೆದೇವೆ. ಈ 1 hour ಅಲ್ಲಿ ವರ್ಷಕ್ಕೆ ಎಷ್ಟು ದಿನ ಆಯ್ತು? 2 days. ಓಕೆ, ಈ ತರ ನಮ್ ವಯಸ್ಸು ಎಷ್ಟು ಇವಾಗ? 20. ಓಕೆ, 20. ಓಕೆ, 20 into 2 ಅಂದ್ರೆ 2 into 2 4. ಹೌದಾ? ಈಗ ಹೇಳಿ, 20 years ಅಲ್ಲಿ ನಾನು ಎಷ್ಟು ದಿನ ದೇವರ ಸನ್ನಿಧಾನದಲ್ಲಿ ಕಳೆದಿದ್ದೇನೆ? 40 days. In how many days? 365 into 20. ಕ್ಯಾಲ್ಕುಲೇಟರ್ ಹಾಕಿ, ಕ್ಯಾಲ್ಕುಲೇಟರ್ ಅಲ್ಲಿ 365 into 20. ಯಾರಾದ್ರೂ ಮ್ಯಾಕ್ಸ್ ಅಲ್ಲಿ ಫಾಸ್ಟ್ ಇದ್ರೆ ಲೆಕ್ಕ ಹಾಕಿ. 7300 days ಅಲ್ಲಿ ಎಷ್ಟು ದಿನ ಬದುಕಿದೀವಿ ಪ್ರಿಯರೇ? ನಂಬರ್ ಎಷ್ಟು? 40. Just 40. How many days? ನೀನು 40 days ದೇವರಿಗೋಸ್ಕರ ಬದುಕೋದಕ್ಕೋಸ್ಕರ ದೇವರು ಎಷ್ಟು ದಿನ ನೀನು ಕೊಟ್ಟಿದ್ದಾರೆ? 7300 days. 20 ವರ್ಷದವರು ಇದ್ದೀರಾ, ಇನ್ನೂ ಜಾಸ್ತಿ ಇದ್ದೀರಾ? ಈಗ ನಿಮ್ಮ ಏಜ್ ನ ಪ್ರಕಾರ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ದಿನ ದೇವರ ಸಮಯದಲ್ಲಿ ಕಳೆದಿದ್ದೀರಾ ಅಂತ. ಹಾಗಂತ 7300 days ದೇವರಿಗೋಸ್ಕರ ಬದುಕಕ್ಕಾಗತ್ತ? ನೋ ಸರ್, ಇಟ್ ಇಸ್ ಇಂಪಾಸಿಬಲ್. ಬಟ್ ಇಸ್ ಇಟ್ ಎ ಪಾಸಿಂಗ್ ಮಾರ್ಕ್ಸ್? ಅದು 100 marks. ಪಾಸ್ ಆಗ್ಬೇಕಂದ್ರೆ ಎಷ್ಟು ಬರಬೇಕು? 35. ಅದನ್ನು ಕೂಡ ಪಾಸ್ ಆಗಲ್ಲ, ಜಸ್ಟ್ ಪಾಸ್. ಅದು 1 marks ಕಡಿಮೆ ಆದ್ರೂ ಕೂಡ ಫೇಲೇ. ಇವಾಗ 7300ಗೆ ಪರ್ಸೆಂಟೇಜ್ 40 ಹಾಕಿದ್ರೆ ಎಲ್ಲೂ ಬರಲ್ಲ, ಅದು ಮೈನಸ್ ಅಲ್ಲಿ ಬರುತ್ತೆ, 0 point ಹಿಂದ್ಗಡೆಗೆ ಬರುತ್ತೆ. ಸರ್, ದೇವರಿಗೆ ಸಮಯವನ್ನು ಕೊಡೋದನ್ನ ದಯವಿಟ್ಟು ಕಲ್ತ್ಕೊಳ್ಳಿ. ಜಸ್ಟ್ ಪಾಸ್ ಆದ್ರೂ ಆಗಿ, ಫೇಲ್ ಆಗ್ಬೇಡಿ. ಪಾಸ್ ಆಗಿ, ಜಸ್ಟ್ ಪಾಸ್ ಆದ್ರೂ ಆಗಿ. ನನ್ನ ಮಕ್ಕಳು ದ್ರೋಹ ಮಾಡಿದ್ದಾರೆ ನನಗೆ, ನನ್ನ ಮಕ್ಕಳು ನನಗೆ ದ್ರೋಹ ಮಾಡಿದ್ದಾರೆ. 3ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 32ನೇ ವಚನ. ಯುವತಿಯು ತನ್ನ ಆಭರಣಗಳನ್ನು, ವಧುವು ತನ್ನ ಒಡ್ಯಾಣವನ್ನು ಮರೆಯುವುದುಂಟೆ? ಯಾವಾಗಾದರೂ ಹೆಣ್ಣು ಮಗು ತನ್ನ ಆಭರಣಗಳನ್ನ, ತನಗಿರುವಂತ ಒಡ್ಯಾಣಗಳನ್ನ ಯಾವತ್ತಾದ್ರೂ ಮರೆಯುವುದುಂಟೆ? ನನ್ನ ಜನರು ಲೆಕ್ಕವಿಲ್ಲದಷ್ಟು ದಿನ ನನ್ನನ್ನು ಮರೆತಿದ್ದಾರೆ. ನಾವ್ ಯಾರ ಮಕ್ಕಳು ಪ್ರಿಯರೇ? ದೇವರ ಮಕ್ಕಳಾದ ನಾವು ಯಾರನ್ನ ಮರ್ತಿದ್ದೇವೆ? ಎಷ್ಟು ದಿನ ಮರ್ತಿದ್ದೇವಂತೆ? ಲೆಕ್ಕವಿಲ್ಲದಷ್ಟು ದಿನ. ಬೇರೆ ದೇವ್ರಿಗೆ ನಿಜವಾಗ್ಲೂ ಮೈಕ್ ಕೊಟ್ಬಿಟ್ರೆ ನಮ್ ಭಂಡಾರ ಹೊರಗ್ ಬಂದ್ಬಿಡುತ್ತೆ. ದೇವ್ರಿಗೆ ಮೈಕ್ ಕೊಟ್ರೆ ನಮ್ ಭಂಡಾರ ಹೊರಗ್ ಬಂದ್ಬಿಡುತ್ತೆ. ಒಂದು 10 ಜನ ಇರಬೇಕಾದ್ರೆ ಯಾರಾದ್ರೂ ನಮ್ ಬಗ್ಗೆ ಕೆಡದಾಗ ಮಾತಾಡಿದ್ರೇನೆ ಅವನ ಮೇಲೆ ದ್ವೇಷ ಬೆಳೆಸ್ಕೊಂಡ್ಬಿಡ್ತೇವೆ, ಅವನ ಹತ್ರ ಮಾತಾಡೋದನ್ನ ಬಿಟ್ಬಿಡ್ತೇವೆ. ಆತರ ಏನಾದ್ರು ಪಾಸಿಬಿಲಿಟೀಸ್ ಇದೆಯಾ ದೇವ್ರ ಹತ್ರ? ನಿನ್ ಹತ್ರ ಮಾತಾಡೋದ್ ಬಿಟ್ಬಿಡ್ತೀನಿ ದೇವ್ರೆ, ನಿನ್ ಮೇಲೆ ದ್ವೇಷ ಬೆಳೆಸ್ಕೊಂಡ್ಬಿಡ್ತೀನಿ ದೇವ್ರೆ. ಇಸ್ ಇಟ್ ಪಾಸಿಬಲ್? ನೋ ಸರ್, ನೋ. ಅಲ್ಲಿ ನೀನ್ ಸಾಯ್ಬೇಕಂತ್ಕೊಂಡ್ರು ಸಾವು ಕೂಡ ಅಲ್ಲಿ ಇಲ್ಲ. అగ్ని ఆరదు, పురుగు నీకు చావు లేదు, అక్కడ అయిపోయింది, నీకు చచ్చిపోయావు, ఇంక అయిపోయింది నీ బతుకు. బ్రతికున్నంత కాలం అన్న దేవుని కోసం బ్రతుకుదాం, ఊపిరిచ్చిన దేవుని కోసం ఉందాం. ఇంకెంతకాలం మనం ಬ್ರతుకుతాం? మనకు ನೆಕ್ಸ್ಟ್ ಕಾಲ ನಾವು ಬದುಕ್ತೇವೆ ನಮಗೆ ಗೊತ್ತಿಲ್ಲ. ಇಷ್ಟು ಕಾಲ ನಾವು ಮರೆತಿದ್ದೇವೆ, ಬಿಟ್ಟಿದ್ದೇವೆ, ಹೋಗ್ಬಿಟ್ಟಿದ್ದೇವೆ, ಜೀವನ ಹಾಳು ಮಾಡ್ಕೊಂಡಿದ್ದೇವೆ. ಹೋಗ್ಲಿ,
ಇನ್ನು ಮುಂದಾದರು ಇನ್ನು ಮುಂದಾದರು ಭಯ, ಭಕ್ತಿ, ವಿಧೇಯತೆ, ನಂಬಿಕೆ, ಸಾಧುತ್ವ, ಪ್ರೀತಿ, ಕ್ಷಮೆ, ಈ ಎಲ್ಲಾ ಗುಣಗಳನ್ನ ಹೊಂದಿದವರಾಗಿದ್ಕೊಂಡು ದೇವರಿಗೋಸ್ಕರ ಭಕ್ತಿಯಿಂದ ಬದುಕೊಂಡು, ಭಕ್ತಿಯಿಂದ ಬದುಕುವವರು ಯಾರು ಕೂಡ ನಾನು ಇದ್ದೇನೆ ಅಂತ ಹೇಳ್ಕೊಳಲ್ಲ. ಅರ್ಥ ಮಾಡ್ಕೊಂಡು, ಭಕ್ತಿಯಲ್ಲಿ ಇದ್ದಂಥವ್ರು ಯಾರು ಕೂಡ ನಾನು ಭಕ್ತಿಯಲ್ಲಿದ್ದೇನೆ, ನಾನು ದಿನಾ ಪ್ರಾರ್ಥನೆ ನೀನ್ ದಿನ ಪ್ರಾರ್ಥನೆ ಮಾಡು. ಇವಾಗ ಯಾರ ಹತ್ರ ನೀನು ಹೋಗ್ಬಿಟ್ಟು ತಮಟೆ ಹೊಡ್ಕೋಬೇಕು? ತುಂಬಾ ಜನ ಹೇಳ್ತಾರೆ ವೆರಿ ಗುಡ್, ಸೊ ವಾಟ್. ಇವಾಗ ನೀನ್ ದಿನಾ ಪ್ರಾರ್ಥನೆ ಮಾಡ್ತಿದ್ಯಾ ಅಂತ ನನಗೆ ಹೇಳಿದ ತಕ್ಷಣ ನಾನ್ ನಿನ್ನನ್ನ ಎಲ್ಲೋ ಇಡ್ಬೇಕಪ್ಪ, ಇವನ್ ದೊಡ್ಡ ಭಕ್ತಿವಂತ. ಮನುಷ್ಯರ ಮೆಚ್ಚುಗೆ ನೀನು ಹೊಂದಿದರೆ ದೇವರಿಂದ ನಿನಗೆ ಪ್ರತಿಫಲ ಸಿಗುವುದಿಲ್ಲ. ನೀನು ಉಪವಾಸಿ ಎಂದು ಯಾರಿಗೆ ಕಾಣಬೇಕು? ದೇವರಿಗೆ. ಮನುಷ್ಯರಿಗೆ ಕಾಣ್ದರೆ ಮನುಷ್ಯನ ನಿನ್ನ ವೆರಿ ಗುಡ್, ಸೂಪರ್ ಡೂಪರ್, ನೀನು ಹೀರೋ ಅಂದ್ಬಿಟ್ಟು ಅನ್ಕೋ, ಮುಗಿದಾಯ್ತು. ನಿನಗೆ ಬರಬೇಕಾದಂತ ಪ್ರತಿಫಲ ನಿನಗೆ ಬಂತು. ನೀನ್ ಹೇಳ್ಕೊಳ್ತಿದ್ಯ ಅಂತಂದ್ರೆ ಅರ್ಥ ಏನು ಗೊತ್ತಾ? ಮ್ಯಾಟರ್ ಇಲ್ದಿರೋದಕ್ಕೆ ಹೇಳ್ಕೊತಾ ಇದೆಯಾ ಹಾಗಂತ ಹೇಳ್ಕೊಳ್ಳೋದು ತಪ್ಪಂತ ನಾನು ಹೇಳ್ತೀನಿ. ಎಲ್ಲಾ ಸಂದರ್ಭದಲ್ಲೂ ಹೇಳ್ಕೊಳ್ಳೋದು ತಪ್ಪು. ಹೇಳ್ಕೋಬೇಕು. ಒಂದು ಸಮಯ ಬರುತ್ತೆ, ಒಂದು ಸ್ಥಿತಿ ಬರುತ್ತೆ, ಆ ಸಮಯದಲ್ಲಿ ನೀನ್ ಹೇಳ್ಬೇಕು. ಅದು ಇನ್ನು ಅನೇಕರಿಗೆ ಏನಂತಾರೆ, ಪ್ರೋತ್ಸಾಹ ಕೊಡುವಂತದ್ದಾಗಿರುತ್ತೆ. ಪ್ರತಿ ಸಮಯದಲ್ಲೂ ನಾ ಮೋಕಾಲ್ ಜೋಡು, ತುಂಬಾ ಜನ ಹೇಳ್ತಾರಲ್ಲ, ಅಂದ್ರೆ ತೋರ್ಸೋದು. ಅವ್ರು ಪ್ರಾರ್ಥನೆ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ, ಪ್ರಾರ್ಥನೆ ಮಾಡ್ತಿದಾರೆ ಅಂತಾನು ನಾನು ಹೇಳ್ತಿಲ್ಲ, ಹಾಗೆ ಹೇಳುವಂತದ್ದು ತಪ್ಪು ಅಂತ ನಾನು ಕೂಡ ಹೇಳ್ತಿಲ್ಲ. ಯು ಹ್ಯಾವ್ ಕಾಮನ್ ಸೆನ್ಸ್. ಎಲ್ಲಿ ಒಬ್ಬ ಇದ್ರು ಅವ್ರಿಗೆ ಇರಕ್ಕಾಗಲ್ಲ. ಒಬ್ಬ ಕ್ರಿಶ್ಚಿಯನ್ ಸಿಕ್ಕಿದ್ರೆ ಸಾಕು ಮೋಕಾಲ್. ಏನ್ ನಲ್ಲಗ ఎందుకనుకో ನಾವು బలంగా ప్రార్థన చేస్తా. బాబోయ్, ఇంక నీకే పరలోకం దేవుడు రెండో రాకడలో రాగానే నిన్ను అలా తీసుకెళ్ళిపోతాడు, అలాగా మేఘంలో నుంచి. అంతొద్దు, బేడ. భక్తి చేస్తున్నావా? నీ భక్తి రహస్యంగా ఉంటే మంచిది. నీ భక్తి నీలో ఉంటే మంచిది. క్రియలు మాట్లాడాల గాని నోరు కాదు. అవునా? ನಿನ್ನ ಕ್ರಿಯೆಗಳಿಂದ ಮನುಷ್ಯರು ಬದಲಾಗ್ತಾರೆ. ಬಾಯಿಂದ 1000 ಮಾತಾಡಿ. ಇವಾಗ ಅಷ್ಟೆಲ್ಲ ಬೇಡ ಸರ್. ಚಿಕ್ಕ ವಯಸ್ಸಿಂದ ವಾಕ್ಯ ಕೇಳ್ತಿದ್ದೇವೆ, ಚಿಕ್ಕ ವಯಸ್ಸಿಂದ ದೇವರಲ್ಲಿ ಬೆಳೀತದೆ, ಚಿಕ್ಕ ವಯಸ್ಸಿಂದ ಆರಾಧನೆ ಮಾಡ್ತಿದ್ದೇವೆ. ನಾವು ಬದಲಾಗಿದ್ದೇವೆ, ಹಾಗೆ ಇದೀವ? ಬದಲಾಗಿದ್ದೇವೆ, ಸ್ವಲ್ಪ ಮಾತ್ರ ಹಿಂಗೆ ಇದೆ. ಹೌದಾ? ಚಿಕ್ಕ ವಯಸ್ಸಿಂದ ವಾಕ್ಯ ಕೇಳ್ತಿರೋ ನೀನೇ ಬದಲಾಗಿಲ್ಲ ಅಂತಂದ ಮೇಲೆ ನೀನು ಹೇಳೋದ್ರಿಂದ ಬದಲಾಗಲ್ಲ. ನಿನ್ನ ಕ್ರಿಯೆಗಳಿಂದ ಮನುಷ್ಯರು. ಸೊ ಮೈ ಡಿಯರ್ ಫ್ರೆಂಡ್ಸ್, ಜಾಸ್ತಿ ಡೋಲ್ ಹೊಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. తెలుగులో ಹೇಳ್ತಾರೆ, అన్ని ఉన్నాకు అనిగి మనిగి ఉండదంట. ఇంకా ఇస్తరాకులో ఏం పెట్టలేదు, అక్కడ ఉప్పు, ఊరగాయ, తాలింపు ఏం పెట్టలేదు. గాలి వచ్చింది, ఎగిరిపోయింది. ఎరా ఎగిరిపోయినా పక్కన ఉంది బానే ఉంది కదా అంటే, వాని దాంట్లో ఉంది కాబట్టి ఎగరలేదు, నీ దాంట్లో లేదు కాబట్టి. ఉంటే ఉంచుకో, అది నీకు మంచిది. లేదు కాబట్టే నువ్వేం చేస్తున్నావు? లేదు కాబట్టే. ಮೈ ಡಿಯರ್ ಫ್ರೆಂಡ್ಸ್, ತುಂಬಾ ಜನ ಮುಸ್ಲಿಮ್ಸ್ ನಮಾಜ್ ಮಾಡ್ತಾರೆ. ಆ ನಮಾಜ್ ಮಾಡ್ಬೇಕಾದ್ರೆ ಅವರ ಫೋರ್ ಹೆಡ್ ಇರುತ್ತಲ್ಲ, ಅವ್ರ ಹಣೆ, ಅದು ಅವ್ರ ನೆಲಕ್ಕೆ ಟಚ್ ಆಗ್ಬೇಕು. ತುಂಬಾ ಜನ ಮುಸ್ಲಿಮ್ಸ್ ನೀವು ಅಬ್ಸರ್ವ್ ಮಾಡಿ, ಅವ್ರಿಗೆ ಇಲ್ಲಿ ಬ್ಲ್ಯಾಕ್ ಆಗ್ಬಿಟ್ಟಿರುತ್ತೆ, ರಫ್ ಆಗಿ ಬ್ಲ್ಯಾಕ್ ಆಗ್ಬಿಟ್ಟಿರುತ್ತೆ. ಇವಾಗ ಅಂತ ಮುಸ್ಲಿಮ್ಸ್ ಸಹೋದರ ಯಾರಾದ್ರೂ ನಮ್ ಮುಂದೆ ಬಂದಾಗ ಅವ್ನು ಹೇಳ್ಬೇಕಾರಂತ ಅವಶ್ಯಕತೆ ಇಲ್ಲ, ನಾನು ದಿನಾ ಪ್ರತಿ ಶುಕ್ರವಾರ ನಮಾಜ್ಗೆ ಹೋಗ್ತೇನೆ ಅಂತ ಹೇಳ್ಬೇಕಾರಂತ ಅವಶ್ಯಕತೆ ಇಲ್ಲ. ಹೇಳುತ್ತೆ, ಅವನ ಅನೆ ಹೇಳುತ್ತೆ ಏನಂತ, ಐ ಆಮ್ ಡೂಯಿಂಗ್ ನಮಾಜ್, ಐ ಆಮ್ ಡೂಯಿಂಗ್ ಪ್ರೇಯರ್ ಅಂತ ಹೇಳಿ. ಯು ಡೋಂಟ್ ನೀಡ್ ಟು ಟೆಲ್ ಅಬೌಟ್ ಯುವರ್ ಫೇತ್. ನೀನ್ ಹೇಳಬೇಕಾರುವಂತ ಅವಶ್ಯಕತೆ ಕ್ರಿಯೆಗಳು ಹೇಳಬೇಕು. ಬೇರೆ ಕ್ರಿಯೆಗಳು ಹೇಳುವ ಮಟ್ಟಿಗೆ ನಾವು ಬದುಕ್ತಿದ್ದೇವ? ನಿನ್ನ ಕ್ರಿಯೆಗಳು ದೇವರನ್ನು ಕುರಿತು ಪ್ರಕಟಿಸುವ ರೀತಿಯಲ್ಲಿ ನಾವು ಬದುಕ್ತಿದ್ದೇವಾ? ಒಮ್ಮೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಪ್ರತಿ ವಾರ ಚರ್ಚಿಗೆ ಬಂದ್ಬಿಟ್ಟು, ಪ್ರತಿ ವಾರ ಕಾಣಿಕೆ ಹಾಕ್ಬಿಟ್ಟು, ಪ್ರತಿ ಹಂಗ್ ಮಾಡಿ ಹಿಂಗ್ ಮಾಡ್ತಿದ್ವಿ, ಇದೆಲ್ಲ ಮಾಡ್ತಿರೋದ್ರಿಂದ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ನಾವು ಪರಲೋಕಕ್ಕೆ ಹೋಗ್ಬಿಡ್ತೇವೆ. ಪೇತ್ರನು ಬಂದು ಕೇಳ್ತಾನೆ, ದೇವರೇ, ಪರಲೋಕಕ್ಕೆ ಹೋಗುವವರು ಎಷ್ಟು ಮಂದಿ? ಸ್ವಲ್ಪ ಮಂದಿಯೇನಾ ಕೇಳ್ತಾನೆ ಪೇತ್ರನು. ಕೇಳಿದಾಗ ಅವಾಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಇಲ್ಲ ಪೇತ್ರನೇ, ನೀನ್ ಹಂಗೆಲ್ಲ ಹೇಳ್ಬೇಡ, ದೇವರು ಪ್ರೀತಿ ಸ್ವರೂಪನು, ದೇವರು ಎಲ್ಲರಿಗೂ ಪರಲೋಕ ರಿಸರ್ವೇಶನ್ ಮಾಡಿದ್ದಾರೆ, ಅಲ್ಲಿ ಎಲ್ಲರೂ ಹೋಗ್ತಾರೆ ಪರಲೋಕಕ್ಕೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಏನ್ ಹೇಳಿದ್ರು? ಕಟ್ಟಾದ ಮಾರ್ಗ, ಅನೇಕರದ್ರಲ್ಲಿ ಹೋಗಬೇಕು ಅಂದುಕೊಳ್ತಾರೆ, ಹೋಗ್ಲಿಕ್ಕೆ ನಾವು ಹೋಗ್ಬೇಕು ಅನ್ಕೊಂಡಿದೀವ? ಮತ್ ಹೋಗ್ತಿದೀವ? ಚೆಕ್ ಮಾಡ್ಕೊಳ್ಳಿ. ಇವನ್ ಮೀ,
ಚೆಕ್ ಮಾಡ್ಕೊಳ್ಳೋಣ. ಚೆಕ್ ಮಾಡ್ಕೊಳ್ಳಿ ಅನ್ನೋ ಪದ ತಪ್ಪಾಗತ್ತೆ. ಚೆಕ್ ಮಾಡ್ಕೊಳ್ಳೋಣ. ಇಟ್ ಇಸ್ ಇನ್ಕ್ಲೂಡೆಡ್ ಮೀ. ಹಾಗಾಗಿ ದೇವರು ನಿಮ್ಮ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಾಗ ಉತ್ತಮವಾಗಿ, ಉನ್ನತವಾಗಿ ಇರಬೇಕು. ಹೇಳಿದ್ರೆ ಹೆಂಗಿರ್ಬೇಕು? ನನ್ನ ಮಗ, ಈಸ್ ಮೈ ಸನ್. ಯೇಸುಕ್ರಿಸ್ತರನ್ನು ಕುರಿತು, ಯೇಸುಕ್ರಿಸ್ತರವರು ಶಿಲುಬೆ ಮೇಲೆ ಇರಬೇಕಾದ್ರೆ, ದೇವರೇ ನೀನು ನನಗೆ ಕೊಟ್ಟ ಕೆಲಸಗಳನ್ನೆಲ್ಲ ನಾನು ಸಂಪೂರ್ಣವಾಗಿ ನೆರವೇರಿಸುತ್ತೇನೆ. 17ನೇ ಅಧ್ಯಾಯ ಯೋಹಾನನ ಬರೆದ ಸುವಾರ್ತೆಯಲ್ಲಿರುತ್ತೆ, ತೆಗಿಬೇಡಿ. ಇದ್ರೆ ತೆಗೆದು ನೋಡ್ರಿ. ದೇವರೇ ನೀನು ನನಗೆ ಕೊಟ್ಟ ಕೆಲಸಗಳನ್ನೆಲ್ಲ ನಾನು ಸಂಪೂರ್ಣವಾಗಿ ನೆರವೇರಿಸಿ ಭೂಮಿಯ ಮೇಲೆ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ ಎಂಬುದಾಗಿ ಹೇಳ್ತಾರೆ. ದೇವರು ನಿಮಗೆ ನಮಗೆ ಕೊಟ್ಟ ಕೆಲಸಗಳನ್ನ ನಾವು ಮಾಡಿದ್ದೇವಾ? ನೆರವೇರಿಸಿದ್ದೇವಾ? ದೇವರನ್ನ ಮಹಿಮೆ ಪಡಿಸಿದ್ದೇವಾ? ಬೇರೆ ನಮ್ಮ ಬದುಕುಗಳಿಂದ ದೇವರಿಗೆ ಮಹಿಮೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ಅವಮಾನ ದೇವರಿಗೆ ಅವಮಾನ ಆಗದಂತೆ ಬದುಕಬೇಕು. ಸ್ವಲ್ಪ ಕಾಲ ಬದುಕಿದರೂ ದೇವರಿಗೋಸ್ಕರ ಉನ್ನತವಾಗಿ ಬದುಕಬೇಕು. ಸ್ಟೆಫನನು ಎಷ್ಟು ವರ್ಷ ಬದುಕ್ತ? ಯವನಸ್ಥನು. ಹೌದಾ? ಸ್ಟೆಫನನ್ ಯವನಸ್ಥನು. ಸತ್ತೋದ. ಎಲ್ಲರೂ ಕಲ್ಲು ಹಾಕಿ ಸಾಯಿಸ್ಬಿಟ್ರು. ಹೆಂಗ್ ಸತ್ತ? ಬೈಬಲ್ ಪ್ರಾರಂಭದಿಂದ ಮೊದಲುಗೊಂಡು ಯೇಸು ಕ್ರಿಸ್ತನ ಮರಣದವರೆಗೂ ಪ್ರಸಂಗ ಮಾಡಿ ಸತ್ತಂತ ವ್ಯಕ್ತಿ ಸ್ಟೆಫನನು. ಆತನ ಪ್ರಸಂಗ ನೋಡಿ ಸಮಯವಿದ್ರೆ ನೀವು ಆತನ ಪ್ರಸಂಗವನ್ನ ಓದಿ ಅಪೊಸ್ತಲರ ಕೃತ್ಯಗಳಲ್ಲಿ. ಆದಾಮನನ್ನು ಮೊದಲುಗೊಂಡು, ದೇವರು ಉಂಟು ಮಾಡಿರುವಂತ ಮನುಷ್ಯನನ್ನು ಮೊದಲುಗೊಂಡು ಕಂಪ್ಲೀಟ್ ಇತಿಹಾಸವನ್ನ ಸಮಾಜಕ್ಕೆ ತಿಳಿಸಿ ಮರಣವಾದಂತ ವ್ಯಕ್ತಿ ಸ್ಟೆಫನನು. ದೇವರವರಿಗೆ ಪರಲೋಕ ಕೊಡಲ್ವಾ? ದೇವರವ್ರಿಗೆ ಪರಲೋಕ ಕೊಡೋದು ರೈಟಾ? ನಮಗೆ ಪರಲೋಕ ಕೊಡೋದು ರೈಟಾ? ನಾವ್ ಹೋಗ್ತೇವೆ ಅವ್ರ ಜೊತೆ ಬೆಳೆಸ್ಕೊಳ್ಳೋಣ. ನಾವ್ ಹೋಗ್ತೇವೆ ಪರಲೋಕಕ್ಕೆ? ಯಾವ ಧೈರ್ಯದಿಂದ ಬದುಕ್ತಿದೀವಿ ನಾವು? ಅರ್ಥ ಆಗ್ತಿದ್ಯಾ? ಕ್ರೈಸ್ತರಾದಂತ ನಾವು ಯಾವ್ದಕ್ಕೋಸ್ಕರ ನಿರೀಕ್ಷಿಸಿಕೊಂಡಿದ್ದೇವೆ ಪ್ರಿಯರೇ? ಯಾವ್ದಕ್ಕೋಸ್ಕರ ನಿರೀಕ್ಷಣೆ? ನಮಗೆ ನಿರೀಕ್ಷಣೆ ಯಾವ್ದಕ್ಕೋಸ್ಕರ ಕಾದ್ಕೊಂಡಿದ್ದೇವೆ ನಾವು? ಪರಲೋಕಕ್ಕೋಸ್ಕರ. ಯೇಸು ಕ್ರಿಸ್ತರ 2ನೇ ಬರೋಣದಲ್ಲಿ ದೇವರು ನಮ್ಮನ್ನ, ಕ್ರಿಸ್ತನ ನಮ್ಮನ್ನ ಪರಲೋಕಕ್ಕೆ ಹೋಗಲ್ಲ ಅಂತ ನಾವೇ ಹೇಳ್ತಿದ ಮೇಲೆ ಎಲ್ಲಿ ನಾವು ಏನ್ ಮಾಡ್ತಿದ್ದೇವೆ ನಾವು? ಪೌಲನು ಹೇಳ್ತಾನೆ, ನಾನು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಜೀವವೆಂಬ ಜಯಮಾಲೆ ನನಗೆ ಸಿದ್ಧವಾಗಿದೆ. ಬೇರೆ ದೇವರಿಗೋಸ್ಕರ ಬದುಕುವುದು ಅಷ್ಟು ಸುಲಭತರವೂ ಅಲ್ಲ. ಪ್ರತಿದಿನ ಯುದ್ಧ ಮಾಡಬೇಕು, ಪ್ರತಿ ಕ್ಷಣ ಯುದ್ಧ ಮಾಡಬೇಕು, ಪ್ರತಿ ಸಮಯದಲ್ಲೂ ನಾವು ಯುದ್ಧ ಮಾಡಬೇಕು. ಯಾರೊಂದಿಗೆ? ಮನುಷ್ಯರೊಂದಿಗ ಅಲ್ಲ, ಕಾಣದೇ ಇರುವಂತ ಸೈತಾನನೊಂದಿಗೆ. ದೇವ್ರ ಜೊತೆಗೆ ಯುದ್ಧ ಅಲ್ಲ, ಪ್ರೀತಿ ಮಾಡಿ. ಲವ್ ಗಾಡ್. ಇವಾಗ ನಾವು ನಿಜವಾಗ್ಲೂ ದೇವ್ರ ಜೊತೆಗೆ ಯುದ್ಧ ಮಾಡ್ತಿದ್ವಿ. ಯಾರ ಟೀಮಲ್ಲಿ ಇದೀವಿ ನಾವ್ ಇವಾಗ? ಇರ್ಬೇಕಾರೋದು ಯಾರ ಟೀಮಲ್ಲಿ? ದೇವ್ರ ಟೀಮಲ್ಲಿ ಇದ್ಕೊಂಡು ಸೈತಾನನ ಓಡಿಸ್ಬೇಕಾರಂತ, ಸೋಲ್ಸ್ಬೇಕಾರಂತ ಪರಿಸ್ಥಿತಿಯಲ್ಲಿ ನಾವಿರ್ಬೇಕಾದ್ರೆ ಯಾರ ಟೀಮಲ್ಲಿ ಇದೀವಿ ನಾವು? ಕಂಪ್ಲೀಟ್ ಆಪೋಸಿಟ್ ಟೀಮಲ್ಲಿ ಇದೀವಿ. ನಾವು ಯಾವ ಟೀಮಲ್ಲಿ ಇದೀವ? ಅದೆಲ್ಲ ಬೇಡ, ನಾ ಏನೋ ಬದುಕ್ತಿದೀನಿ ಅಷ್ಟೇ. ಬದುಕ್ತಿದೀನಿ ತುಂಬಾ ಜನ ಈ ದೇವ್ರು ಇದೆಲ್ಲ ನಂಗೆ ಬೇಡ, ಬದುಕ್ತಿದೀನಿ ಅಂದ್ರೆ ಇವನ್ ಯಾವ ಟೀಮಲ್ಲಿ ಇದಾನೆ? ಸೈತಾನ್ ಟೀಮಲ್ಲಿ. ಇವನ್ ಬಗ್ಗೆ ಸೈತಾನ್ ಟೆನ್ಷನ್ ತಗೋಬೇಕಾರಂತ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಆಲ್ರೆಡಿ ಇವನ್ ಟೀಮಲ್ಲಿ ಇದಾನೆ. ಟೆನ್ಷನ್ ಯಾರ ಬಗ್ಗೆ ತಗೋಬೇಕು? ಇವನು ಈ ಎದುರುಗಡೆ ಇರೋ ಟೀಮ್ ಬಗ್ಗೆ ಟೆನ್ಷನ್ ತಗೋಬೇಕು. ಅದ್ರಲ್ಲಿ ಯಾರಾದ್ರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದಾನಲ್ಲ ಅವ್ನು ನೋಡಿಬೇಕು ಫಸ್ಟ್. ಹೌದಾ? ಕಬಡ್ಡಿ ಚೆನ್ನಾಗಿ ಯಾರು ಔಟ್ ಮಾಡ್ತಿರ್ತಾರಲ್ಲ ಅವ್ನು ಹೊಡಿಬೇಕು. ಅವ್ನು ಹೊಡೆದ್ರೆ ಟೀಮ್ ಏನಾಗುತ್ತೆ? ವೀಕ್ ಆಗತ್ತೆ. ನೀನು ನಾವು ಹೊಡಿಬೇಕಂತ ಯೋಚನೆನೂ ಕೂಡ ಬರಲ್ಲ, ಯಾಕಂತಂದ್ರೆ ನೀನ್ ಹಂಗ ಹೋಗಿದ ತಕ್ಷಣ ಮುಟ್ಬಿಟ್ಟು ಬಂದ್ಬಿಡ್ತಾನೆ ನೀನನ್ನ. ಅಷ್ಟು ಈಸಿಯಾಗಿ ನಾವು ಸಿಕ್ಬಿಡ್ತೀವಿ. ಸೊ ದೇವ್ರಿಗೋಸ್ಕರ ಬದುಕೋಣ. ಹಾಡಾಡ್ತೀವಲ್ಲ, ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಇನ್ನೂ ಹಾಡಾಡ್ತೇವೆ, ಹೃದಯದ ತುಂಬಾ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಇನ್ನ నీతో ఉంటే జీవితం వేదనైనా రంగుల పయనం. నువ్వు నా తోడు ఉన్నావు ఆడుద్వల్ల, నువ్వు నా తోడు ఉన్నావయ్ಯಾ, నేను ಮಾತ್ರ ನೀ ತೋಡು ಲೇನಯ್ಯ. ಹಾಡುಗಳೆಲ್ಲ ಹಾಡಕ್ ಚೆನ್ನಾಗಿರ್ತವೆ, ಬದುಕಿಗೆ ಬಂದು ನೋಡಿದ್ರೆ ಆ ಬದುಕಲ್ಲಿ 1% ಕೂಡ ಅದು ನಮ್ಮ ಜೀವನದಲ್ಲಿ ಎಷ್ಟು ಸುಳ್ಳು ಪ್ರಿಯರೇ, ಎಷ್ಟು ಸುಳ್ಳು ನಾವು ಆಡ್ತಿರೋ ಹಾಡುಗಳು. ದಯವಿಟ್ಟು ವಾಕ್ಯಕ್ಕೆ, ದೇವರಿಗೆ, ಹಾಡುಗಳಿಗೆ ಅಧೀನರಾಗಿ ವಿಧೇಯರಾಗಿ ನಾವು ಬದುಕೋಣ. ಯಾಕೆಂತಂದ್ರೆ ನಮ್ಮ ದೇವರು ನಂಬಿಗಸ್ತನಾದಂತ ದೇವರು,
ಪೋಷಿಸುವಂತ ದೇವರು, ಇದುವರೆಗೂ ಪೋಷಿಸಿದಂತ ದೇವರು. ಆತನಿಲ್ಲದಿದ್ದರೆ ನೀನಿಲ್ಲ, ನಾನಿಲ್ಲ, ನನ್ನ ಕುಟುಂಬವಿಲ್ಲ, ನಿನ್ನ ಕುಟುಂಬವಿಲ್ಲ. ಮತ್ತೆ ಆ ದೇವರಿಗೋಸ್ಕರ ಏನ್ ಮಾಡ್ತಿದ್ಯಾ ನೀನು? ಏನ್ ಕೊಡ್ತಿದ್ಯಾ ನೀನು? ಹೇಗ್ ಜೀವಿಸ್ತಿದ್ಯಾ ನೀವು? ನಾವು ದಯವಿಟ್ಟು ನೆನಪು ಮಾಡ್ಕೊಳ್ಳೋಣ. ಕರೆದಾತನು ನಂಬಿಗಸ್ತ, ಆತನೆಂದಿಗೂ ಕೈ ಬಿಡದಂತ ದೇವರು. ಒಂದಲ್ಲ ಒಂದು ದಿನ ನಿಮ್ಗೆ ಇಷ್ಟ ಇದ್ರು, ನಮಗೆ ಇಷ್ಟ ಇದ್ರು ಇಲ್ಲ ಅಂದ್ರು, ದೇವ್ರ ಮೈಕ್ ತಗೊಂಡೇ ತಗೋತಾರೆ. ಹೇಳೋದೇ ಹೇಳ್ತಾರೆ. ಹೇಳ್ದಾಗ ಸಿನಿಮಾ ಗೊತ್ತಾಗುತ್ತೆ ನಮಗೆ. ಆಕಾಶ ಅವಾಗ ಥಿಯೇಟರ್ ಆಗುತ್ತೆ. ಸ್ಕ್ರೀನ್, ದೊಡ್ಡ ಸ್ಕ್ರೀನ್. ಆ ಸ್ಕ್ರೀನ್ ಅಲ್ಲಿ ಹಾಕಿದ್ರೆ ನಾವ್ ಮಾಡಿರುವಂತದ್ದೆಲ್ಲ ಹಂಗಿರುತ್ತೆ. ಚರ್ಚಿಗೆ ಬರುವಂತ ಒಬ್ಬ ಬಿಲಿವರ್ ನರ್ಕಕ್ಕೆ ಹೋದಂತೆ. ನರ್ಕಕ್ಕೆ ಎಲ್ಲಿಗೆ? ಬಿಲಿವರು ನರ್ಕಕ್ಕೆ ಹೋಗ್ಬಿಟ್ಟು ಸುಡ್ತಿದೆ, ಅಳ್ತಿದಾನೆ, ಗೋಲಾಡ್ತಿದ್ದಾನೆ. ನರ್ಕಕ್ಕೇನು ಒಬ್ರೇ ಹೋಯ್ತಾರ? ಸುಮಾರು ಜನ ಕಿಕ್ಕರ್ಸ್ಕೊಂಡಿದ್ದಾರೆ. ಎಲ್ಲಾರು ಗೋಳಾಡ್ತವ್ರೆ, ಎಲ್ಲಾರಲ್ಲಿ ಇವನ್ ಗೋಳಾಡ್ತವನೆ. ಹಂಗೆ ತಿರುಗಿ ನೋಡಿದಾಗ ಅವ್ನಿಗೆ ಇಷ್ಟು ವರ್ಷ ವಾಕ್ಯ ಹೇಳಿದ ಪಾಸ್ಟರ್ ಪಕ್ಕದಲ್ಲಿದ್ದಾರೆ. ಎಲ್ಲಿ? ನರಕದಲ್ಲಿ. ಪಾಸ್ಟ್ರೇ ಅಂತ ಹೋದ. ಏನ್ ಪಾಸ್ಟ್ರೇ ನೀವಿಲ್ಲಿದ್ದೀರಾ? ನೀವೇನ್ ನರಕ? ನೀವೇನ್ ಇಲ್ಲಿ ವಾಕ್ಯ ಹೇಳಿದವ್ರು? ನೀವು ಸೇವಕರು ಹಂಗಿಂಗ ಅಂತಂದ್ರೆ ಜೋರಾಗಿ ಕಿರ್ಚ್ಬೇಡ್ವೋ, ಹಿಂದ್ಗಡೆ ಬಿಷಪ್ ಇದ್ದಾರೆ ಅಂತಂದ್ರೆ. ಹಿಂದ್ಗಡೆ ಬಿಷಪ್ ಇದ್ದಾರೆ. ದೇವ್ರಿಗೆ ಮೈಕ್ ಕೊಟ್ರೆ ಮುಗೀತು ಕತೆ. ಇದು ಜಸ್ಟ್ ಇಲಿಸ್ಟ್ರೇಷನ್. ಕಾಲ್ಪನಿಕ ಅಂತಾರಲ್ಲ, ಕಾಲ್ಪನಿಕ. ಬಟ್ ನಿಜ ಹೇಳ್ಬೇಕಂತಂದ್ರೆ ಹಂಗೆ ಇದಾವೆ ನಮ್ಮ ಬದುಕುಗಳು. ದಯವಿಟ್ಟು ಬದುಕುಗಳನ್ನ ಸರಿ ಮಾಡ್ಕೊಳ್ಳೋಣ. ದೇವ್ರಿಗೋಸ್ಕರ ವಿಧೇಯರಾಗಿ ಜೀವಿಸೋಣ. ಮನೆಗೆ ಹೋದ್ಮೇಲೆ ಫೋನ್ ಅಲ್ಲ, ಟಿವಿ ಅಲ್ಲ, ಇಷ್ಟೊತ್ತು ಬರ್ಕೊಂಡ್ವಲ್ಲ ವಚನಗಳನ್ನ, ಒಂದ್ಸಲ ದೇವ್ರಿಗೂ ಸ್ವಲ್ಪ ಟೈಮ್ ಕೊಟ್ಟು ಏನ್ ಹೇಳಿದ್ರೆ ಇಷ್ಟೊತ್ತು, ಆ ವಚನಗಳು ಏನು, ನನಗೇನ್ ಅರ್ಥ ಆಯ್ತು, ಸ್ವಲ್ಪ ಅದಕ್ಕೆ ಟೈಮ್ ಕೊಡಿ. ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಂತೆ ದೇವರಿಗೆ ಸಮಯವನ್ನ ಕೊಡೋಣ. ದೇವರು ತಾನೇ ನಮ್ಮೆಲ್ಲರನ್ನ ನಡೆಸ್ತಾರೆ. ಓಕೆ, ಅರ್ಥ ಆಯ್ತಾ? ಅರ್ಥ ಆದ್ರೆ ದೇವ್ರಿಗೆ ಸ್ತೋತ್ರ. ಅರ್ಥ ಆಗಿಲ್ಲ ಅಂತಂದ್ರೆ ದೇವ್ರ ಏನ್ ಹೇಳ್ತಾರೆ ಗೊತ್ತಾ? ಇದು ಹೇಳಿ ಮುಗಿಸ್ಬಿಡ್ತೀನಿ. ದೇವ್ರ ಏನ್ ಹೇಳ್ತಾರೆ ಗೊತ್ತಾ? ನೀವು ನನ್ನ ಮಕ್ಕಳಲ್ಲ. ನಿನ್ನ ಮಕ್ಕಳಲ್ಲ ಅಂದ್ರೆ ಇನ್ಯಾರ ಮಕ್ಕಳು ದೇವ್ರೆ ಅಂತ ದೇವ್ರನ್ನ ಕ್ವಶನ್ ಕೇಳಿದ್ರೆ, ನೀವು ನನ್ನ ಮಕ್ಕಳಲ್ಲ, ನೀವು ಸೈತಾನನ ಮಕ್ಕಳು. ನೀವು ಜೈ 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 ಅನ್ನೋದು ನನಗಲ್ಲ. ಯಾರಿಗೆ ಹೇಳ್ತಿದ್ರ ಜೈ? ದೇವರಿಂದ ಹುಟ್ಟಿದ್ದೇವೆ, ಬದುಕ್ತಿರೋದು ಮಾತ್ರ. ಪ್ರಾರ್ಥನೆ ಮಾಡಿಕೊಳ್ಳ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ನಟನೆ ಮಾಡುವಂಥದ್ದು, ನಾಟಕ ಮಾಡುವಂಥದ್ದು ನಮಗೆ ಅಭ್ಯಾಸವಾಗಿದ್ದಂಥ ಬದುಕುಗಳಾಗಿ ನಮ್ಮದು ಮಾರ್ಪಟ್ಟು ಬಿಟ್ಟಿದ್ದೇವೆ ಸ್ವಾಮಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಕರ್ತನೆ. ಮನುಷ್ಯರ ಮುಂದೆಯೂ, ನಿಮ್ಮ ಮುಂದೆಯೂ, ಲೋಕದ ಮುಂದೆಯೂ, ಎಲ್ಲರ ಮುಂದೆಯೂ ನಟನೆ ಮಾಡುತ್ತಾ ಸ್ವಾಮಿ ಭಕ್ತಿಯನ್ನ ಬಿಟ್ಟಿದ್ದೇವೆ, ವಿಧೇಯತ್ವವನ್ನ ಬಿಟ್ಟಿದ್ದೇವೆ, ನಿಮ್ಮ ವಾಕ್ಯವನ್ನ ಬಿಟ್ಟಿದ್ದೇವೆ. ನಿಮಗೆ ಸಮಯವನ್ನ ಕೊಡದೇ ಇರುವಂತ ಪರಿಸ್ಥಿತಿಗೆ ನಾವು ಇಳಿದು ಬಿಟ್ಟಿದ್ದೇವೆ ಸ್ವಾಮಿ. ನಮ್ಮನ್ನು ಕ್ಷಮಿಸಿ ಕರ್ತನೆ, ನಮ್ಮನ್ನು ಕ್ಷಮಿಸಿ. ನಾವು ಉಳಿದಿರುವಂತದ್ದು ನಿಮ್ಮ ಕೃಪೆಯಿಂದ, ನಮ್ಮ ಕುಟುಂಬ ಇರುವಂತದ್ದು ನಿಮ್ಮ ಕೃಪೆಯಿಂದ. ನೀವು ಮರೆತಿದ್ದರೆ ನಾವು ಏನಾಗುತ್ತಿದ್ದೇವೆ ಸ್ವಾಮಿ? ನಮ್ಮ ಈ ಬದುಕು ಇರಲಿಲ್ಲ ಕರ್ತನೆ. ನೀವು ನಮ್ಮನ್ನು ಮರೆತಿಲ್ಲ, ಆದ್ರೆ ಮರೆತಿರುವಂತದ್ದು ನಾವು, ದ್ರೋಹಿಗಳಾಗಿರುವಂತದ್ದು ನಾವು, ಪಾಪಿಗಳಾಗಿರುವಂತವರು ನಾವು ಸ್ವಾಮಿ. ನಿಮ್ಮ ವಾಕ್ಯವು ನಮ್ಮನ್ನ ಪ್ರಶ್ನಿಸುತ್ತಿರುವಾಗ, ನಿಮ್ಮ ವಾಕ್ಯವು ನಮ್ಮನ್ನು ಶೋಧಿಸುತ್ತಿರುವಾಗ, ನಿಮ್ಮ ವಾಕ್ಯವು ನಮ್ಮನ್ನು ಸಂಧಿಸುತ್ತಿರುವಾಗಲೂ ಕರ್ತನೆ, ಬದಲಾಗದಂತ ಬಂಡೆಯ ಹೃದಯಗಳಾಗಿ ನಮ್ಮದು ಮಾರ್ಪಟ್ಟು ಬಿಟ್ಟಿದ್ದಾವೆ ಸ್ವಾಮಿ. ಬಂಡೆಯಂತಿರುವ ಮನಸ್ಸನ್ನು ಮಾಂಸದ ಹೃದಯವನ್ನಾಗಿ ಮಾರ್ಪಡಿಸುವಂತ ದೇವರು ನೀವಾಗಿದ್ದೀರಾ. ನಿಮ್ಮ ಮಾತಿನಲ್ಲಿ ಬಲವಿದೆ, ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ, ನಿಮ್ಮ ಮಾತಿನಲ್ಲಿ ಜೀವವಿದೆ ಸ್ವಾಮಿ. ಜೀವವುಳ್ಳ ನಿಮ್ಮ ಮಾತುಗಳನ್ನು ನಾವು ಕೇಳಿದ್ದೇವೆ. ನಮಗೆ ದ್ರೋಹ ಮಾಡಿದವರಾಗಿ ಒಂದು ವೇಳೆ ನಾವಿದ್ದರೆ ನಮ್ಮನ್ನು ಕ್ಷಮಿಸಿ. ಇನ್ನು ಮುಂದಾದರೂ ಭಕ್ತಿಯಿಂದ, ವಿಧೇಯತೆಯಿಂದ ನಿಮಗೆ, ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ನಾವು ಬದುಕೋದಕ್ಕೆ ನಮಗೆ ಸಹಾಯ ಮಾಡಿ. ನಿಮಗೆ ಸಮಯವನ್ನ ಕೊಡುವಂತವರಾಗಿರುವಂತ ನಮಗೆ ಕೃಪೆ ತೋರಿಸಿ. ಇದು ನೀವು ನಮಗೆ ಕೊಟ್ಟಂತ ಬದುಕು, ನೀವು ನಮಗೆ ಕೊಟ್ಟಂತ ಸಮಯ, ನೀವು ಕೊಟ್ಟಂತ ಸಮಯವನ್ನ ನಿಮಗೆ ಕೊಡದೇ ಇರುವಂತ ದೌರ್ಭಾಗ್ಯವಾದಂತ ಪರಿಸ್ಥಿತಿಯಲ್ಲಿ ನಾವು ಒಂದು ವೇಳೆ ಇದ್ದಾರೆ ಸ್ವಾಮಿ. ನಮ್ಮನ್ನು ಸರಿ ಮಾಡಿ, ನಮ್ಮನ್ನು ತಿದ್ದಿ, ನಮ್ಮನ್ನು ಕ್ಷಮಿಸಿ. ನಿಮಗೋಸ್ಕರ ನಿಲ್ಲುವುದಕ್ಕೆ ನಮಗೆ ಸಹಾಯ ಮಾಡಿ, ನಿಮಗೋಸ್ಕರ ಬದುಕುವುದಕ್ಕೆ ನಮಗೆ ಸಹಾಯ ಮಾಡಿ. ಇಷ್ಟು ವರ್ಷಗಳು ಕರ್ತನೆ, ನಾವು ನಿಮಗೆ ಕೊಟ್ಟಂತ ನೋವನ್ನು ನೀವು ಸಹಿಸಿಕೊಂಡು ನಮಗೆ ಇದುವರೆಗೂ ಉಸಿರನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ಇನ್ನು ಮುಂದೆ ನಿಮಗೆ ನೋವನ್ನ ಕೊಡದಂತೆ ಸಂತೋಷವನ್ನ ಕೊಡುವಂತ
ವಿಧೇಯರಾದಂತ ಮಕ್ಕಳಾಗಿ, ಹೇಗಾದ್ರೆ ಯೇಸು ಕ್ರಿಸ್ತರವರನ್ನ ನೋಡಿ ನೀವು ಹೇಳಿದ್ದೀರೋ, ಈತನು ನನಗೆ ಪ್ರಿಯನಾಗಿರುವಂತ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಗಾದ್ರೆ ಕ್ರಿಸ್ತನನ್ನು ನೋಡಿ ಹೇಳಿದಿರೋ, ಹಾಗೆ ನಾವು ಬದುಕುವುದಕ್ಕೆ ನಮಗೆ ಸಹಾಯ ಮಾಡಿ. ಅಂತ ಮಾತುಗಳು ನಮ್ಮನ್ನು ಕುರಿತು ಹೇಳುವ ಹಾಗೆ ಯೋಗ್ಯರಾಗಿ ನಾವು ನಿಂತ್ಕೊಳ್ಳುವಂತೆ ನಿಮಗೋಸ್ಕರ ನಮ್ಮನ್ನು ದೃಢಪಡಿಸಿ, ನಿಲ್ಲಿಸಿ, ನಮ್ಮನ್ನು ಸರಿ ಮಾಡಿ. ನಿಮಗೋಸ್ಕರ ಬದುಕ್ತೇವೆ ಸ್ವಾಮಿ, ನಿಮಗೋಸ್ಕರ ಜೀವಿಸ್ತೇವೆ. ಇನ್ನು ಮುಂದೆ ನಿಮ್ಮ ಮುಂದೆ ನಟನೆಯನ್ನ ನಾವು ಮಾಡುವುದಿಲ್ಲ, ಯಥಾರ್ಥವಾಗಿ ನಿಮ್ಮ ಮುಂದೆ ನಾವಿರ್ತೇವೆ, ನಿಮ್ಮನ್ನ ನಾವು ನೋಡುತ್ತೇವೆ, ನಿಮಗೋಸ್ಕರ ನಾವು ಜೀವಿಸುತ್ತೇವೆ. ಈ ಮಾತುಗಳನ್ನ ಕೇವಲ ಕೇಳುವವರಾಗಿ ಮಾತ್ರ ನಾವಿರದೆ ಸ್ವಾಮಿ, ಅದರ ಪ್ರಕಾರ ಜೀವಿಸಿ, ನಿಮಗೆ ವಿಧೇಯರಾಗಿ, ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ನಾವು ಬದುಕುತ್ತಾ ನಿಮಗೆ ಮಹಿಮೆಯನ್ನು ತರುವಂತ ಮಕ್ಕಳಾಗಿ ನಾವೆಲ್ಲರಿರುವಂತ ನಮಗೆ ಸಹಾಯ. ಹಾಗೆ ನೀವು ಮಾಡುತ್ತೀರೆಂಬುದಾಗಿ ನಾವು ನಂಬುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ, ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಸಮಸ್ತವಾದಂತಹ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ, ಸೇರಿ ಬಂದಿರುವಂತ ಎಲ್ಲರನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸು. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ, ದೃಢಪಡಿಸಿ, ನಿಮ್ಮ ವಾಕ್ಯದಲ್ಲಿ ಸ್ಥಿರಪಡಿಸಿ, ಎಲ್ಲರ ಕುಟುಂಬಗಳನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ತಿದ್ದೇನೆ. ಕುಟುಂಬದಲ್ಲಿ ಶಾಂತಿ, ಸಮಾಧಾನವನ್ನ, ಒಳ್ಳೆಯ ಆರೋಗ್ಯವನ್ನ, ಎಲ್ಲವನ್ನು ನೀವು ದಯಪಾಲಿಸಿ, ನಿಮ್ಮ ಮಹಿಮೆಗಾಗಿ ನಾವೆಲ್ಲರೂ ಬದುಕುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದನ್ನು ಕೇಳ್ಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್.